ಈ ದಿನದ ಪಾಂಚಜನ್ಯದ ವಿಶೇಷ ಸಂಚಿಕೆಯಲ್ಲಿ ಸಾಮಾಜಿಕ ಕಲೆ ಮತ್ತು ಸಂಸ್ಕೃತಿ ಈ ವಿಚಾರದಲ್ಲಿ ಖ್ಯಾತ ನಟ ಹಾಗೂ ನಿರ್ದೇಶಕ ಸುಚೇಂದ್ರ ಪ್ರಸಾದ್ ಅವರ ಸಂದರ್ಶನವನ್ನ ಕೇಳೋಣ. ಶ್ರೀಯುತರನ್ನ ಸಂದರ್ಶಿಸಲಿದ್ದಾರೆ ಸಂಗೀತ ಎಸ್, ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದ ಉಪನ್ಯಾಸಕರು. ನಮಸ್ಕಾರ ಶ್ರೀ ಸುಚೇಂದ್ರ ಪ್ರಸಾದ್ ಅವರಿಗೆ. ನಮಸ್ಕಾರ ಪಾಂಚಜನ್ಯದ ಸರ್ವ ಶ್ರೋತೃ ಬಾಂಧವರಿಗೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಮುತ್ತಿನ ನಗರಿ, ಸಾಂಸ್ಕೃತಿಕ ನಗರಿಗೆ ಮತ್ತು ನಮ್ಮ ರೇಡಿಯೋ ಪಾಂಚಜನ್ಯದ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ, ವಂದನೆ, ಶುಭಾಶಂಸನೆ. ನಾವಿವತ್ತು ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಮಾತಾಡುವ. ನಿಮ್ಮ ಪ್ರಕಾರ ಕಲೆ ಮತ್ತು ಸಂಸ್ಕೃತಿ ಅಂದ್ರೇನು, ಮತ್ತೆ ಅವುಗಳೊಳಗಿನ ಅವಿನಾಭಾವ ಸಂಬಂಧಗಳೇನು? ವಿಕೃತಿಯನ್ನು ತೊಡೆಯುವುದು ಸಂಸ್ಕೃತಿ ಅಂತ ಬಹಳ ಮೇಲ್ನೋಟಕ್ಕೆ ಸಾಬೀತಾಗಿರುವ ಅಂಶ. ಕಲೆ ಅಂದ ಕೂಡಲೇ ಎಲ್ಲವೂ ಈ ವಲಯದ ಚೌಕಟ್ಟಿಗೆ ಒಳಪಡುವಂಥದ್ದೇ. ಅಡುಗೆ ಮನೆಯಿಂದ ಹಿಡಿದು ನಾವು ಬದುಕುವ ರೀತಿ ಇದೆಯಲ್ಲ, ಅವೆಲ್ಲವೂ ಅದಕ್ಕೂ ಜೀವನ ಕಲೆ ಅಂತ ಕರ್ಕೊಂಡಿದ್ದೇವೆ. ಕೌಶಲ್ಯ ಸಹಿತವಾದ್ದು ಅನೂಚಾನ ನಡೆದು ಬಂದದ್ದು, ಮತ್ತು ಅವುಗಳನ್ನು ಕೇವಲ ಶ್ರದ್ಧಾಪೂರ್ವಕ ಸೇವಿಸಿ ಆತ್ಮೋನ್ನತಿ, ಸಮಾಜೋನ್ನತಿ ಇವೆರಡಕ್ಕೂ ನಮ್ಮನ್ನು ನಾವು ಒಡ್ಡುಕೊಳ್ಳುವಂಥ ಈ ಪರಿ ಇದೆಯಲ್ಲ, ಅದನ್ನು ನಾವು ಕಲಾವಲಯಕ್ಕೆ ಅಥವಾ ಕಲಾ ವ್ಯಾಖ್ಯಾನದ ಚೌಕಟ್ಟಿಗೆ ಒಳಪಡಿಸಬಹುದು. ಇನ್ನಾಗಲೇ ಹೇಳಿದ ಹಾಗೆ ವಿಕೃತಿಯನ್ನು ತುಡಿಯುವಂಥದ್ದು ಯಾವುದಿದೆ ಅಂದರೆ, ಯಾವುದೆಲ್ಲರೂ ಪರಿತ್ಯಾಜ್ಯವೋ, ಯಾವುದು ತಿರಸ್ಕಾರಕ್ಕೆ ಯೋಗ್ಯವೋ ಅಂಥವುಗಳನ್ನು ಹೊರಕ್ಕಿರಿಸಿ ಸ್ವೀಕೃತಿ ಇದ್ದಾಗ, ಅಂದರೆ ನಮ್ಮ ಪಾರಂಪರಿಕ ಜ್ಞಾನವಿರಬಹುದು ಅಥವಾ ಆಧುನಿಕ ವಿಜ್ಞಾನ ಇರಬಹುದು, ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ ಗುಂಡಪ್ಪನವರು ಹೇಳಿದ ಹಾಗೆ ನಮಗೆ ಹಳೆಬೇರು ಬೇಕು, ಹೊಸ ಚಿಗುರು ಬೇಕು. ಅವೆರಡರ ಬಹಳ ಹದವರಿತ ಸಮ್ಮಿಶ್ರಣ ಇದೆಯಲ್ಲ, ಅದು ನಮಗೆ ಸಂಸ್ಕೃತಿಗೆ ಚೌಕಟ್ಟಿಗೆ ಒಳಪಡುತ್ತೆ. ಹಾಗಾಗಿ ಕಲೆ ಮತ್ತು ಸಂಸ್ಕೃತಿಗೆ ತುಂಬ ವ್ಯಾಪಕವಾದಂಥ, ತುಂಬ ವಿಸ್ತಾರವಾದಂಥ, ತುಂಬ ವಿಶಾಲವಾದ ಅರ್ಥವ್ಯಾಪ್ತಿ ಇದೆ. ಖಂಡಿತವಾಗ್ಲೂ ಕಲೆ ಮತ್ತು ಸಂಸ್ಕೃತಿ ಇದು ನಮ್ಮ ಬದುಕಿಗೆ ಹೇಗೆ ಮಹತ್ವಪೂರ್ಣ, ಯಾಕೆ ಅಗತ್ಯ? ಕಲಾವಿಹೀನ ಪಶುವಿಗೆ ಸಮ ಅನ್ನೋ ಮಾತೇ ಇದೆ. ಖಂಡಿತವಾಗ್ಲೂ ಸರ್. ನಮ್ಮ ನೋಡಿ, ಪ್ರಾಣಿಗಳಿಗೆ ಒಂದು ನೈಮಿತ್ತಿಕ ಜ್ಞಾನ. ಉದಾಹರಣೆಗೆ ಒಂದು ಹಸು, ಒಂದು ರಾಸು, ಅದು ತಾನು ಮೇಯುವಲ್ಲಿ ಸಗಣಿ ಹಾಕ್ತದೆ, ಸಗಣಿ ಹಾಕುವಲ್ಲಿಯೇ ಮೇಯ್ತದೆ. ಆದರೆ ಮನುಷ್ಯನಿಗೆ ಸ್ವಾಭಾವಿಕ ಜ್ಞಾನ ಒಂದುಂಟು. ಸ್ವಾಭಾವಿಕ ಜ್ಞಾನದಲ್ಲಿ ತನಗೆ ವಿವೇಕ ಇದೆ, ವಿವೇಚನೆ ಮಾಡಬಲ್ಲ. ತನಗೇನು ಸರಿ, ಇತರರಿಗೇನು ಬೇಕು, ನಮಗೇನು ಬೇಕು ಅನ್ನೋದು ನಮಗೆ ಪರಿಜ್ಞಾನ, ಇತರರಿಗೇನು ಬೇಕು ಅನ್ನೋದು ಇಂಗಿತ ಜ್ಞಾನ. ಇಂಗಿತ ಜ್ಞಾನವೂ ಉಳ್ಳಂಥ ಈ ಮನುಷ್ಯ ತಾನು ತನಗೆ ಏನು ಬೇಕು ಅನ್ನೋ ಸ್ವಾರ್ಥವನ್ನು ಪಕ್ಕಕ್ಕಿರಿಸಿ ಇತರರಿಗೂ ಏನು ಬೇಕು ಅನ್ನೋ ಪರಾರ್ಥವನ್ನು ಯಾವಾಗ ಯೋಚನೆ ಮಾಡ್ತಾನೆ, ಒಳ್ಳೆಯ ಪದಾರ್ಥವಾಗಿ ರೂಪುಗೊಳ್ತಾನೆ. ಸಮಾಜದಲ್ಲಿ ಸ್ವಾರ್ಥವನ್ನು ಪಕ್ಕಕ್ಕಿರಿಸಿ ಅಂತಲೇ ಪರೋಪಕಾರಾರ್ಥಮಿದಂ ಶರೀರಂ ಅಂತಲೇ ಸುಭಾಷಿತ. ಪರೋಪಕಾರಾಯ ವಹಂತಿ ನದ್ಯ ಅಂತ, ನದಿಗಳು ಹರಿಯೋದು ಇತರರ ಉಪಯೋಗಕ್ಕಾಗಿ, ತನಗಾಗಿ ಅಲ್ಲ. ಪರೋಪಕಾರಾಯ ಫಲಂತಿ ವೃಕ್ಷ ಅಂತ ಹೇಳ್ತಾರೆ. ಈ ಮರಗಳು ಫಲ ಕೊಡ್ತಿರುವಂಥದ್ದು ಇತರರ ಅನುಕೂಲಕ್ಕಾಗಿ, ತಮಗಾಗಿ ಅಲ್ಲ. ಒಂದು ಮರ ತಾನು ಬಿಟ್ಟ ಹಣ್ಣು ತಾನೇ ತಿನ್ನುವುದಿಲ್ಲ. ಇಂಥ ಒಳ್ಳೆಯ ಪಾಠ, ಇಂಥ ಒಳ್ಳೆಯ ಆದೇಶ, ಸಂದೇಶ ಪ್ರಕೃತಿಯಲ್ಲಿ ಇರಬೇಕಾದಾಗ ನಾವು ಮನುಷ್ಯರು ಮಾತ್ರವೇ ಪಶುವಿನ ಹಾಗೆ ಆಡಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಕಲೆ ಎಷ್ಟು ಮಟ್ಟಿಗೆ ಬದುಕಿನಲ್ಲಿ ಹಾಸು ಹೊಕ್ಕಾಗಿದೆ ಅಂತಂದರೆ, ನಾನು ಆಗಲೇ ಹೇಳಿದ ಹಾಗೆ ಜೀವನ ಕಲೆಯಿಂದ ಹಿಡಿದು ಎಲ್ಲ ಬಗೆಯ ಕಲೆಗಳನ್ನು, ಲಲಿತ ಕಲೆಗಳು ಎಲ್ಲವನ್ನೂ ಯಾಕೆ ನಾವು ಇದನ್ನು ಅನುಸರಿಸಿ ಅನ್ವಯಿಕವಾಗಿ ಮಾಡಿಕೊಂಡು ಬದುಕಿನಲ್ಲಿ ನಡಿಬೇಕು ಅಂತ ಹೇಳಿದ್ರೆ, ಕಲೆ ಇರದೆ ಮನುಷ್ಯ ಪೂರ್ಣತೆಯನ್ನು ಸಾಧಿಸಲಾರ. ತಮಸೋಮ ಜ್ಯೋತಿರ್ಗಮಯ ಅನ್ನೋ ಹಾಗೆ ಮೃತ್ಯೋರ್ಮ ಅಮೃತಂಗಮಯ ಅಂತೇನು ಹೇಳಿದ್ದಾರೆ. ಹಾಗೆ ನಾವು ಜನ್ಮತಃ ನಾವು ಹುಟ್ಟಿದಾರಭ್ಯ ಕಾಣೋದು ಅಂತ್ಯವನ್ನೇ. ಹಾಗಾಗಿ ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳ್ಕೊಂಡಿದ್ದೇವೆ ನಾವು. ಈ ಮರಣವೇ ಪ್ರಧಾನವಾಗಿರಬೇಕಾದಾಗ ಜನನ ಮರಣದ ನಡುವೆ ಇರ್ಬೋದಂಥ ಜೀವಿತಾವಧಿ ಇದೆಯಲ್ಲ, ಅದನ್ನು ಸಾರ್ಥಕಪಡಿಸ್ಕೊಳ್ಳೋದಕ್ಕೋಸ್ಕರ ಕಲೆ, ಸಂಸ್ಕೃತಿ ಇವೆಲ್ಲವೂ ಪರಂಪರೆ ಇವುಗಳ ಪಾಲನೆ ಇದೆಯಲ್ಲ, ಅನುಪಾಲನೆ ಇದೆಯಲ್ಲ, ಅವು ಎಂದಿಗೂ ಸಾಧಕವೇ ಹೊರತು ಎಂದಿಗೂ ಬಾಧಕವಲ್ಲ. ಚೆನ್ನಾಗೇ ಹೇಳಿದ್ರಿ ಸರ್. ಖಂಡಿತವಾಗ್ಲೂ ನಾವು ನಮ್ಮ ಜೀವನದಲ್ಲೂ ಕೂಡ ಪ್ರತಿಯೊಂದು ಇಂತಹ ವಿಷಯಗಳನ್ನು, ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಅದು ಇನ್ನೊಬ್ಬರಿಗೋಸ್ಕರ ಅಲ್ಲ, ನಮಗೋಸ್ಕರವೇ. ಖಂಡಿತವಾಗ್ಲೂ ನೀವು ಹೇಳಿದ ವಿಷಯ 100% ಸತ್ಯ. ಪ್ರಸ್ತುತ ಕಾಲಘಟ್ಟದಲ್ಲಿ ಅಂದರೆ ಹಲವಾರು ಭಾಷೆ, ಸಂಸ್ಕೃತಿಗಳು, ವಿವಿಧ ಮಾಧ್ಯಮಗಳು, ತಂತ್ರಜ್ಞಾನಗಳ ಮೂಲಕ ನಮ್ಮ ನಡುವಿನಲ್ಲಿ ಬೆರೆತು ಹೋಗಿರುವಂತಹ ಈ ಹೊತ್ತಲ್ಲಿ ಆ ತಂತ್ರಜ್ಞಾನವನ್ನು ಇಟ್ಟುಕೊಂಡು ನಮ್ಮ ನೆಲದ ಭಾಷೆ, ಭಾರತೀಯ ಹಾಗೂ ಪ್ರಾದೇಶಿಕ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಆಚರಣೆ, ನಮ್ಮ ಉತ್ಸವಗಳನ್ನು ಉಳಿಸ್ಕೊಳ್ಳಿಕ್ಕೆ ಇರುವಂಥ ಸವಾಲುಗಳು ನಮ್ಮಲ್ಲಿ ಏನೇನಿದ್ದಾವೆ ಮತ್ತು ಇವುಗಳನ್ನು ಹೇಗೆ ನಾವು ಪರಿಹರಿಸಿಕೊಂಡು ಉಳಿಸ್ಕೊಂಡು ನಮ್ಮ ಸಂಸ್ಕೃತಿಯನ್ನು ನಮ್ಮ ನಿಜ ಜೀವನದಲ್ಲಿ ಬಳಸ್ಕೊಳ್ಬಹುದು? ದೀರ್ಘವಾದ ಪ್ರಶ್ನೆ ಮತ್ತು ವಿಸ್ತಾರವಾದ ಉತ್ತರ ದಕ್ಕಿದ್ದಕ್ಕೆ ಒಂದು ಸಣ್ಣ ನಮೂನೆಯಾಗಿ ತೆಕ್ಕೊಳ್ಳೋದಾದರೆ,
ಅವಿಭಜಿತ ದಕ್ಷಿಣ ಕನ್ನಡ ಅಥವಾ ವಿಭಜಿತ ದಕ್ಷಿಣ ಕನ್ನಡವೇ ಇಟ್ಕೊಳ್ಳಿ. ನಾವಿಲ್ಲಿ ಪುತ್ತೂರಿನಲ್ಲಿ ಕೂತು 90.8 ಪಾಂಚಜನ್ಯ ಶ್ರೋತೃ ಬಾಂಧವರಿಗೆ ಇದನ್ನು ಉಣಬಡಿಸ್ತಾ ಇದ್ದೇವೆ. ನಾವೊಂದು ಸೀಮಿತ ಚೌಕಟ್ಟು ತಂದುಕೊಂಡಿದ್ದೇವೆ. ಆದರೆ ಹಾಗಾಗುವುದಿಲ್ಲ. ಯಾಕೆಂದರೆ ಕೇಳುಗ ಅಥವಾ ಶ್ರೋತೃ ಬಾಂಧವರು ತಮ್ಮ ಮನೋಭಿತ್ತಿಯಲ್ಲಿ ಯಾವುದು ಬಹಳ ಗಾಢವಾಗಿ ಪರಿಣಾಮ ಬೀರುವಂಥ ಮಾತುಗಳನ್ನು ಇರಿಸ್ಕೊಂಡಿರ್ತಾನೆ. ಅದರಿಂದ ಅವರ ವ್ಯಕ್ತಿತ್ವವು ರೂಪಿತವಾಗ್ತಾ ಹೋಗುತ್ತೆ. ಹಾಗೆ ರೂಪಿತವಾದಂಥ ವ್ಯಕ್ತಿತ್ವದಿಂದ ಬರುವ ತಲೆಮಾರುಗಳು ದೃಢವಾಗ್ತಾ ಹೋಗ್ತವೆ ಅನ್ನೋದು ಕೇವಲ ನಂಬುಗೆ ಅಷ್ಟೇ ಅಲ್ಲ, ಭರವಸೆಯೂ ಹೌದು ಮತ್ತು ವಾಸ್ತವವೂ ಹೌದು. ನಾವು ಈಗಿರುವಂಥ ಸವಾಲುಗಳೇನು ಅಂತ ಹೇಳಿದಾಗ, ಇದೊಂದು ಸ್ಥಿತ್ಯಂತರ ಕಾಲಘಟ್ಟ. ಒಂದು ಸ್ಥಿತಿಯಿಂದ ಮತ್ತೋರ್ವ ಸ್ಥಿತಿಯೆಡೆಗೆ ನನ್ನ ನಿಮ್ಮ ತಲೆಮಾರಿನವರು ಅದಕ್ಕೆ ಅದೃಷ್ಟವಂತರು ಅಂತ ಹೇಳ್ಕೊಳ್ಳಿಲ್ಲ, ಶಪಿತರು ಅಂತ ಹೇಳ್ಕೊಳ್ಳಿ. ನಾವು ಒಂದು ಬಗೆಯ ಬದುಕನ್ನು ನೋಡಿದೆವು, ಈಗ ಮತ್ತೋರ್ವ ತೆರನಾದ ಬದುಕನ್ನು ನೋಡೋದಕ್ಕೆ ಹೊರಟಿದ್ದೇವೆ. ಅದರ ನಡುವೆ ಈಗ ಬರುತ್ತಿರೋ ತಲೆಮಾರುಗಳು ಪಾಪ ಅದರ ಪರಿಚಯವೇ ಇಲ್ಲದಂಥದ್ದು. ಅಂದರೆ ಕಳೆದ 30-50 ವರ್ಷಗಳ ಹಿಂದೆ ಇಲ್ಲದಂಥ ಅವರಿಗೆ ದಕ್ಕಿರದಂಥ ಈ ಎಲ್ಲ ಪರಿಚಯ ಇದೆಯಲ್ಲ, ಅದರಿಂದಾಗಿ ಅವರಿಗೆ ಹೆಚ್ಚು ಗೊಂದಲ ಆಗದೆ ಹೋಗ್ಬೋದು. ಆದರೆ ನನ್ನ ನಿಮ್ಮ ತಲೆಮಾರಿನವರು ನಾವು ಇದನ್ನು ಕಂಡೆವು, ಇದನ್ನು ಕಾಣಲಿದ್ದೇವೆ, ಮತ್ತು ಇನ್ನೇನು ಹೊಸ್ತು ಬರ್ತಿದೆಯೋ ಅದನ್ನು ಬರ್ಮಾಡ್ಕೊಳ್ಳೋದಕ್ಕೂ ಸಿದ್ಧರಾಗಿದ್ದೇವೆ. ಖಂಡಿತ ಸರ್. ಇದರ ನಡುವೆ ನಾವು ನಮ್ಮ ಹಳೆ ಬೇರುಗಳಿವೆಯಲ್ಲ, ಅವುಗಳನ್ನು ಮರೆತು ಕೊನೆಗೆ ನಮ್ಮತನವನ್ನು ನಾವು ಬಿಟ್ಟುಕೊಟ್ಟುಬಿಟ್ಟಿದ್ದೇವೆಯಾ ನಾವು ನೋಡಿದ್ದೇವೆ, ಗಮನಿಸಿದ್ದೇವೆ. ಇದೇ ತುಳುನಾಡಿನಲ್ಲಿ ಹಲವು ಪ್ರಥಮಗಳ ಆಗರ ಅಂತ ಭಾವಿಸ್ಕೊಂಡಿರುವಂಥ ತುಳುನಾಡಿನಲ್ಲಿಯೇ ಪಾಡ್ದನೆಗಳಾಗಲಿ ಅಥವಾ ಇಲ್ಲಿನ ಜಾನಪದೀಯ ಕಲೆಗಳಾಗಲಿ, ಜಾನಪದೀಯ ನಂಬುಗೆಗಳಾಗಲಿ, ದೈವಾರಾಧನೆ ಆಗಲಿ, ಇವೆಲ್ಲಕ್ಕೂ ನಾವು ಈ ಹೇಗೆ ಆಧುನಿಕ ಸ್ಪರ್ಶ ಕೊಡ್ತಿದ್ದೇವೆ ಅನ್ನೋದಕ್ಕೆ ಅನೇಕ ವ್ಯಾಖ್ಯಾನಗಳು, ಅನೇಕ ದೃಷ್ಟಾಂತಗಳು, ಉದಾಹರಣೆಗಳು ನಮ್ಮ ಕಣ್ಮುಂದೆ ಸಿಗುತ್ತವೆ. ಆ ಎಲ್ಲ ದೃಷ್ಟಾಂತಗಳು ನಮಗೆ ಸ್ವಾಗತಾರ್ಹವೇ, ಊರ್ಜಿತವಾಗಬೇಕೇ, ಅಥವಾ ಇನ್ನೇನು ಮಾಡಲಾದೀತು ಅನ್ನೋ ಪ್ರಶ್ನೆಗಳನ್ನು ಇರಿಸ್ಕೊಳ್ಬೇಕಾದ್ದು ನಮ್ಮ ತಲೆಮಾರಿನವರೇ. ನಾವು ಅನೇಕ ಪಾಡ್ದನೆಗಳನ್ನಾಗಲಿ ಅಥವಾ ಜಾನಪದೀಯ ಕಲೆಗಳಾಗಲಿ ಅಥವಾ ಜಾನಪದೀಯ ನಂಬುಗೆಗಳಾಗಲಿ, ಆಚರಣೆಗಳನ್ನಾಗಲಿ ಅಥವಾ ನಮ್ಮ ತುಳುನಾಡಿನಲ್ಲಿ ಇದ್ದಂಥ ಅನೇಕ ಇಲ್ಲ ಅಂತಲ್ಲ ಅಪವಾದಗಳಿವೆ. ಆದರೆ ಗಣನೀಯವಾಗಿ ಸಾವಿನ ಅಂಚಿಗೆ ಬಂದು ಉಳಿದಂಥ ಈ ಎಲ್ಲ ವಿಚಾರಗಳಿವೆಯಲ್ಲ, ಈ ಎಲ್ಲ ಕಲೆ ಮತ್ತು ಸಾಹಿತ್ಯ ಅಥವಾ ನಂಬುಗೆ, ಆಚರಣೆ ಅಥವಾ ನಮ್ಮ ಬದುಕಿನ ಕ್ರಮ, ಆಲೋಚನಾ ಕ್ರಮ ಇದೆಯಲ್ಲ, ಇವುಗಳನ್ನು ಗಮನಿಸಿದಾಗ ನಮಗೆ ಎಂಥ ಖೇದ ಆಗುತ್ತೆ ಅಂದರೆ, ಇದೇನಪ್ಪ ಮನೆ ಮುಂದೆ ಬರ್ತಾ ಇದ್ದಂಥ ಭಿಕ್ಷಾಟನೆ ಅಂತ ನಾವು ಈಗ ಅಂದ್ಕೊಂಡಿದ್ದೇವೆ. ಆದರೆ ಅದೊಂದು ಆಚರಣೆಯ ಭಾಗವಾಗಿತ್ತು. ನಮಗೆ ಆ ಥರದ ಆಚರಣೆಯ ಭಾಗವಾಗಿದ್ದದ್ದನ್ನು ನಾವು ಕಣ್ಮರೆ ಮಾಡಿಕೊಂಡೆವ. ಆಧುನಿಕದ ರಭಸದಲ್ಲಿ, ಆಧುನಿಕೋತ್ತರದ ರಭಸದಲ್ಲಿ, ಆ ಬರ್ಬರತೆಯಲ್ಲಿ ಇವುಗಳನ್ನು ಕಳ್ಕೊಂಡು ಬಿಟ್ಟುವ. ಅವುಗಳು ನಮಗೆ ಮನಸ್ಸಿಗೆ ಮುದ ಕೊಡ್ತಿದ್ವಲ್ಲ, ಅವುಗಳು ಪಾಪ ನಿರುಪದ್ರವಿಯವು, ಅವು ಯಾರಿಗೂ ಏನು ತೊಂದರೆ ಕೊಟ್ಟದ್ದೇ ಅಲ್ಲ. ಅಂಥ ಕಲೆಗಳು ಸಹ, ಸಂಸ್ಕೃತಿಯೇ ಸಹ ಅದು ತಾಯಿ ಬೇರು. ಕಲೆ ಮತ್ತು ಸಂಸ್ಕೃತಿಯನ್ನು ತಾಯಿ ಬೇರು. ಆ ತಾಯಿ ಬೇರು ಒಂದೊಮ್ಮೆ ಮಾಯವಾಗಿಬಿಟ್ರೆ ಮುಂದೆ ಮರ ನಿಲ್ಲುವುದಾದರೂ ಹೇಗೆ? ಇದು ಥರದೊಂದು ತಾರ್ಕಿಕ ಪ್ರಶ್ನೆ ನಮ್ಮ ಮುಂದೆ ಉದ್ಭವ ಆಗುತ್ತೆ. ತಾತ್ವಿಕವಾಗಿಯೂ ತಾರ್ಕಿಕವಾಗಿಯೂ ನಾವು ನಮ್ಮ ಅನುಜಾನ ಪದ್ಧತಿಯನ್ನಾಗಲಿ, ಆಚರಣೆಯನ್ನಾಗಲಿ, ಹಿರಿಯರು ನಮ್ಗೆ ಹಾಕೊಟ್ಟ ಮೇಲ್ಪಂಕ್ತಿಯನ್ನು ಕೆಳಪಂಕ್ತಿಗೆ ಸರಿಸದೇ ಇರುವುದಾಗಲಿ, ಪಂಕ್ತಿ ಭೇದ ಮಾಡದೆ ನಾವು ಸಮರಸತೆಯನ್ನು ಸಾಧಿಸ್ತಾ ಯಾವೆಲ್ಲವೂ ನಮ್ಮದು ಅಂತ ಆಸ್ತಿ ಅಂತ ರೀತಿಯಲ್ಲಿ ನಮ್ಮ ಹಿರಿಯರು ನಮ್ಗೆ ಕೊಟ್ಟು ಹೋದ ಆಸ್ತಿಯೇ ಅದು, ಮತ್ತಿನ್ನೇನೂ ಅಲ್ಲ. ಈಗ ಎಲ್ಲರೂ ಬಹಳ ಮಾತನಾಡುವ ಭರದಲ್ಲಿ ಹೇಳಿಬಿಡ್ತೇವೆ, ಬಂದದ್ದು ಖಾಲಿ ಕೈ, ಹೋಗುವ ಖಾಲಿ ಕೈ. ಆ ಬಂದು ಹೋಗುವ ಭರದಲ್ಲಿ ನಾವು ಯಾಕೆ ಇಷ್ಟೊಂದೆಲ್ಲ ಅಬ್ಬರ ಅಂತೆಲ್ಲ ಹೇಳ್ಕೊಳ್ತೇವೆ. ಆದರೆ ತಲೆಗೆ ಯಾವ ಗೊಬ್ಬರ ಹಾಕಿಟ್ಕೊಂಡಿದ್ದೇವೆ, ಆ ಗೊಬ್ಬರದಲ್ಲಿ ಉಪಜ ಒಳ್ಳೆಯದಾಗಬೇಕಿತ್ತು. ಗೊಬ್ಬರ ರಹಿತ ಸಾವಯವ ಕೃಷಿಯನ್ನೇ ನಾವು ಹೆಚ್ಚು ಯೋಚನೆ ಮಾಡ್ತೇವೆ. ಅಂಥದ್ರಲ್ಲಿ ಈ ಸಾಯುವ ಕೃಷಿ ಎಂಥದ್ದು ಅಂತ ಅರ್ಥವಾಗಿಲ್ಲ ನನಗೆ. ಸಾವಯವ ಆಗಬೇಕಿತ್ತು. ಈ ಎಲ್ಲರನ್ನು ಕಾಪಾಡಿಕೊಳ್ಳುವ ನಾನು ಅರಿಕೆ ಆಗ್ರಹ ಮಾಡ್ತೇನೆ ನನ್ನ ಸಹೋದರರಲ್ಲಿ, ಸಹೋದರಿಯರಲ್ಲಿ, ನನ್ನ ಶ್ರೋತೃ ಬಾಂಧವರಲ್ಲಿ, ಎಲ್ಲೆಲ್ಲಿ ಸಾಧ್ಯ, ಹೇಗೆ ಸಾಧ್ಯ, ನಮ್ಮ ಹಿರಿಯರು ನಮಗೆ ಬಿಟ್ಟು ಹೋದ ಒಳ್ಳೆಯ ಉಂಬಳಿ ಆಸ್ತಿ ಅಂದರೆ ಹೊದ್ದು ಮಲಗುವ ಕಂಬಳಿ ಅಲ್ಲ, ಉಂಬಳಿ ಅಂದರೆ ಅವ್ರಿಗೆ ಬಿಟ್ಟು ಹೋದ ಉಡುಗೊರೆ ಇದೆಯಲ್ಲ, ಅದೇನು ಅಂದರೆ ಈ ಸತ್ವ. ಈ ಸತ್ವವನ್ನು ನಾವು ಒಮ್ಮೆ ಕಳ್ಕೊಂಡ್ರೆ ನಮ್ಮ ಮಹತ್ವವೂ ಕಡಿಮೆ ಆಗಲಿದೆ. ಈ ಕಾರಣಕ್ಕೆ ಮಹತ್ವರಹಿತವಾದ ಸತ್ವರಹಿತ ಬದುಕು ಇದೆಯಲ್ಲ, ಅದನ್ನು ಬದುಕು ಅಂತ ಕರೆಯೋಕೆ ಆಗೋಲ್ಲ. ಈ ಬದುಕು ಸಾರ್ಥಕವಾಗಬೇಕು, ಜನ್ಮ ಸಾರ್ಥಕ್ಯ ಮಾರ್ಗ ಯಾವುದು ಅಂತ ಹೇಳಿದ್ರೆ ಕಲೆ ಮತ್ತು ಸಂಸ್ಕೃತಿ ಇದೆಯಲ್ಲ, ಅದರ ವಿಹೀನ. ಅದಕ್ಕೆ ಪಶುವಿಗೆ ಸಮ ಅಂತ ದೊಡ್ಡವರು ಹೇಳಿದ್ದು. ಅಪ್ಪ ನೀನು ಪಶು ನೈಮಿತ್ತಿಕ ಜ್ಞಾನದಿಂದ ಇಟ್ಕೊಂಡು ಈ ಬದುಕನ್ನು ಸಾಧಿಸಲಾರೆ, ಮಾನವ ಜನ್ಮ ದುರ್ಲಭ ಮತ್ತು ಬಲ್ಲ ದೊಡ್ಡದು, ಇದು ಹಾನಿ ಮಾಡಬೇಡಿರೋ ಹುಚ್ಚಪ್ಪಗಳಿರ ಅಂತ ದಾಸರು ಹೇಳಿದರು. ಇಂಥ ದಾಸವರೇಣ್ಯರ ಮಾತುಗಳು ನಮ್ಮನ್ನು ಕಂಗೆಡಿಸಬೇಕಾಗಿದೆ, ನಮ್ಮನ್ನು ಕಾಡಬೇಕಾಗಿದೆ, ನಮ್ಮನ್ನು ತೀಡಬೇಕಾಗಿದೆ. ನಾವು ನಮ್ಮತನವನ್ನು, ನಮ್ಮ ನೆಲದ ಅಸ್ಮಿತೆಯನ್ನು, ನಮ್ಮ ನೆಲದಲ್ಲಿರಬಹುದಾದ ಅದಮ್ಯ ಮತ್ತು ಅಸಂಖ್ಯ ಅಗಣಿತ ಇಂಥ ಅನೇಕ ಲೋಕಕಲೆಯಾಗಲಿ, ಪಾರಂಪರಿಕ ಕಲೆಯಾಗಲಿ, ಪಾರಂಪರಿಕ ಜ್ಞಾನವಾಗಲಿ, ಇವೆಲ್ಲವನ್ನು ಸಾಧ್ಯಂತ ನಮ್ಮದಾಗಿಸ್ಕೊಂಡು ಹೇಗಾದರೂ ಮಾಡಿ ಅದರ ಅಧ್ಯಯನ ಮಾಡಿ ಅಧ್ಯಾಪನ ಮಾಡಬೇಕು. ನಾವೆಲ್ಲ ಏನು ಮಾಡ್ತೀವಿ, ಅಧ್ಯಾಪನ ಮಾಡುವವರೆಲ್ಲರೂ ಅಧ್ಯಯನವನ್ನೇ ಮಾಡಿರೋದಿಲ್ಲ.
ಅಧ್ಯಯನವಿರದ ಅಧ್ಯಾಪನ ಒಳಿತಲ್ಲ. ಅದರಿಂದ ಗುಣವೂ ಕಡಿಮೆ ಆಗುತ್ತೆ, ಮಟ್ಟವೂ ಕಡಿಮೆ ಆಗುತ್ತೆ. ಗುಣಮಟ್ಟವಂತೂ ಇರದೇ ಆಗಿಬಿಡುತ್ತೆ. ಈಗ ನಾವು ಕಾಣ್ತಿರುವಂಥ ಅಂತಹ ಸ್ಥಿತ್ಯಂತರ ಕಾಲಘಟ್ಟ ಇದು. ಗುಣಮಟ್ಟವಿಲ್ಲ ಯಾವುದರಲ್ಲೂ. ನಮ್ಮದು ಗುಣಮಟ್ಟವಿರದಂಥ ಬದುಕು ಗುಣ ಅಲ್ಲ, ದುರ್ಗುಣಿಗಳಾಗು ಬದುಕಲು ನಿರ್ಗುಣಿ ಆಗಬೇಕು ಅಂತ. ಅದಕ್ಕೆ ನಿರ್ಗುಣಿ ಭಜನೆ ಅಂತ ನಾವು ಕರೆದಿರೋದು. ಭಜನೆಗಳಲ್ಲೂ ನಿರ್ಗುಣಿ ಪ್ರಕಾರ ಇದೆಯಲ್ಲ, ಅದು ಬಹಳ ಮುಖ್ಯ. ಯಾಕೆಂದರೆ ನಾವು ದುರ್ಗುಣಗಳನ್ನೇ ಮೈಗೂಡಿಸ್ಕೊಂಡು ಅದನ್ನೇ ಮೇಳವಿಸ್ಕೊಂಡು, ಅಂದರೆ ನಾವೆಲ್ಲಪ್ಪ ಎಲ್ಲ ಕೇಡನ್ನೇ ಹೇಳ್ತಾ ಇದ್ದೇವೆ, ಇಲ್ಲ ಅಂತಲ್ಲ. ಇದೊಂದು ಎಚ್ಚರಿಕೆ ನಮಗೆ. ನಾವೊಂದು ನಮ್ಮ ಒಳ ಎಚ್ಚರವನ್ನು ಜಾಗೃತಗೊಳಿಸಬೇಕಾಗಿದೆ. ನೋಡಿ, ನಾನು ಕಳ್ಕೊಂಡದ್ದೇನು ಅನ್ನೋದ್ರ ಲೆಕ್ಕ ಇಟ್ಕೋಬೇಕಾಗಿದೆ ಮೊದಲು. ಇದು ಏನನ್ನು ಕಳ್ಕೊಂಡಿವು ಅಂತ ಗೊತ್ತಿರದೆ ಬರುವ ತಲೆಮಾರುಗಳಿಗೆ ಇಂಥದ್ದು ಇತ್ತು. ಅಟಕುಂಜಿ ಇತಿಥಿಗಳ ಅನೇಕ ಬರ ಸಿಗುತ್ತವೆ ನಮಗೆ. ನಮ್ಮ ಈ ನೆಲದ ಸಂಸ್ಕೃತಿ, ಈ ನೆಲದ ಪರಂಪರೆ ಅದು. ಆ ಪರಂಪರೆಯನ್ನು ಬದಿಗಿರಿಸಿ ನಾಳೆ ಇದು ನೋಡಿ ನಿಮ್ಮ ಪರಂಪರೆ ಅಂತ ಹೇಳಿ ಯಾರೋ ಬಂದು ಮ್ಯಾಕ್ಸ್ಮಿಲ್ಲರ್ ಅಂತವ್ರು ಬಂದು ನಿಮ್ಮದು ಸಂಸ್ಕೃತವನ್ನು ಬಿಟ್ಟುಕೊಟ್ಟಿದ್ದೀರಿ ನೋಡಿ, ಸಂಸ್ಕೃತದಲ್ಲಿ ನಿಮಗೆ ಜ್ಞಾನವೇ ಇಲ್ಲ ಅಂತ ಅವರು ಅಧ್ಯಯನ ಮಾಡಿ ನಮಗೆ ಹೇಳೋದ್ರ ಬದಲಿಗೆ ನಮ್ಮದನ್ನು, ನಮ್ಮ ಹಿರಿಯರು ನಮಗೆ ಬಿಟ್ಟು ಹೋದ ಆಸ್ತಿಯನ್ನು ನಾವೇ ಕಾಪಾಡಿಕೊಳ್ಳೋದ್ರಲ್ಲೇ ಜಾಣ್ಮೆ ಇದೆ ಅಂತ ನಾನು ಭಾವಿಸಿದ್ದೇನೆ. ನೀವು ಹೇಳಿದ್ರಿ ಸರ್, ದಾಸರ ಪದಗಳಲ್ಲಿ ಹೇಳಿದ ಹಾಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕಾದಂಥ ಅಗತ್ಯತೆ ನಮಗಿದೆ ಅಂತ. ಇವತ್ತು ನಮ್ಮ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಜೊತೆಗೆ ಈ ಕಲೆ ಸಂಸ್ಕೃತಿಗಳ ಮಹತ್ವದ ಕುರಿತು ಅರಿವು ಅಥವಾ ಜಾಗೃತಿಯನ್ನು ನಾವು ಹೇಗೆ ಮೂಡಿಸಬಹುದು? ತಲೆಮಾರುಗಳು ನಾವು ಅಸಾಂಸ್ಕೃತಿಕ ಬದುಕನ್ನು ಬದುಕಿದ್ದೇವೆ. ಅಂದರೆ ಇತರರು ನಮಗೆ ಕೊಡಲಿಲ್ಲ, ನಾವು ಜ್ಞಾನಿಗಳಾಗಲಿಲ್ಲ ಅಂತೆಲ್ಲ ನಾವು ಬಹಳ ದೊಡ್ಡ ಅಲವತ್ತುಕೊಳ್ಳುವಿಕೆ ನಮ್ಮ ವ್ಯಾಪಕವಾಗಿ ಕಾಣಿಸುತ್ತೆ ನಮಗೆ. ನಾನಾದರೂ ಓದಲಿಲ್ಲ, ನನ್ನ ಮಗನಾದರೂ ಓದಲಿ ಅಂತ ಹೇಳುವಂಥದ್ದು ಅದು ನೀಚತನ ಪರಮಾವಧಿ. ಇದು ನಮಗೆ ಅಂಥ ಪೂರಕ ವಾತಾವರಣ ಇಲ್ಲ. ನಮ್ಮ ಹಿರಿಯರಿಗೆ ಬಡತನವಿತ್ತು. ಆ ಥರದ 100 ಸಬೂಬು ಹೇಳ್ತಾರೆ. ನಾವೆಲ್ಲ ಸಬೂಬು ವೀರರು, ಸಮಜಾಯಿ ಶಿಶೂರರು. ಯಾರೋ ಅದೇ ಒಂದೇ ಉಸಿರಿನಲ್ಲಿ ಅದನ್ನು ಹೇಳ್ತಾ ಇನ್ನೊಂದು ಉಸಿರಿನಲ್ಲಿ ಹೇಳ್ತೇವೆ. ಬೀದಿ ಬೆಳಕು, ಅದರ ಅಡಿಯಲ್ಲಿ ಕಲಿತವರು ಅನೇಕರಿದ್ದಾರೆ. ಅದೆಲ್ಲರೂ ಮೇಧಾವಿಗಳಾಗಿದ್ದಾರೆ, ಸಾಧಕರಾಗಿದ್ದಾರೆ ಅಂತ. ಹಾಗಾದರೆ ಬೆರಳೆಣಿಕೆ ಮಂದಿ ಮಾತ್ರ ಸಾಧಕರಾಗ್ತಾರೆ. ಮಿಕ್ಕವರೆಲ್ಲರಿಗೆ ನನ್ನ ಬಡತನದ ದೊಡ್ಡ ಕೂಗನ್ನು ಇಟ್ಟುಕೊಂಡು ನಾವು ಕೊನೆಗೆ ಏನೂ ಮಾಡಿದೆ. ಎಷ್ಟು ಸವಲತ್ತು, ಎಷ್ಟು ಸೌಕರ್ಯ, ಸುತ್ತಮುತ್ತ ಒಂಚೂರು ಕಣ್ಣು ತೆರೆದು ನೋಡಿದ್ರೆ ಅಷ್ಟೆಲ್ಲ ಸಂಗತಿಗಳು ನಮ್ಮ ನಡುವೆ ನಡೀತಾ ಇದೆ, ನಮ್ಮ ಸುತ್ತಮುತ್ತ ಇದೆ. ಅಷ್ಟು ಸಾಧ್ಯತೆಗಳಿವೆ, ಅಷ್ಟು ಸಂಭಾವ್ಯತೆಗಳಿವೆ. ಜಗತ್ತು ತುಂಬ ವಿಸ್ತಾರವಾದ್ದು, ವಿಶಾಲವಾದ್ದು. ಯಾರೆಲ್ಲರೂ ತುಂಬ ದೊಡ್ಡ ಸಾಧಕರು ಅಂತಿದ್ದಾರೆ. ಆ ಯಾವ ಸಾಧಕರು ಶಾಲೆಗೆ ಹೋಗಿ ತುಂಬ ದೊಡ್ಡ ಪ್ರಮಾಣ ಪತ್ರವನ್ನಾಗಲಿ ಅಂಕಗಳ ದೊಡ್ಡ ರಾಶಿಯನ್ನು ಗುಡ್ಡೆ ಹಾಕಿದವರು ಅಲ್ಲೇ ಅಲ್ಲ. ನೀವು ಯಾರನ್ನಾರು ತೆಗೆದು ನೋಡಿ, ತುಂಬ ದೊಡ್ಡವರು ಅಂತ ಅನ್ನಿಸಿಕೊಂಡವರೆಲ್ಲರೂ ಅವರು ಸ್ವಾಧ್ಯಾಯಿಗಳಾಗಿದ್ದಾರೆ. ಅವರು ಸ್ವಂತ ಪರಿಶ್ರಮದಿಂದ ಮೇಲೆ ಬಂದಿದ್ದಾರೆ. ಎಷ್ಟೋ ಉದಾಹರಣೆಗಳಿದೆ, ಬೇಕಾದಷ್ಟು ದೃಷ್ಟಾಂತಗಳು ನಮ್ಮ ಕಣ್ಮುಂದೆ ಇದ್ದಾಗ್ಯೂ ಸಹ ನಾವು ಯಾವಾಗಲೂ ಸಬೂಬು ಹೇಳೋದೇನು ಅಂದರೆ, ಇಲ್ಲ ನನಗೆ ಅಂಥ ವಾತಾವರಣವಿರಲಿಲ್ಲ, ವಿತ್ತೀಯ ಪರಿಸ್ಥಿತಿ ಹದಗೆಟ್ಟಿತ್ತು, ಮನೆಯಲ್ಲಿ ಹೇಳ ಮಂದಿ. ವಿವೇಕಾನಂದರು ಅವರು ತಮ್ಮ ತಂದೆ ತಾಯಂದರಿಗೆ ಇಷ್ಟನೇ ಸುಪುತ್ರರು ಅಂತ ಕೇಳಿ ನೋಡಿ, ಅನೇಕರನ್ನು ಕೊಡ್ಬೋದು ಉದಾಹರಣೆ. ಹಾಗೆ ತುಂಬ ಜನರು, ನೇತಾಜಿ ಸುಭಾಷ್ ಚಂದ್ರ ಬೋಸರು ಎಷ್ಟನೇ ಅವ್ರಿಗೂ ತಂದೆ ತಾಯಂದರಿಗೆ, ಹೀಗೆಲ್ಲ ಗಮನಿಸಿದಾಗ ನಮಗನ್ಸುವಂಥದ್ದು, ಸಾಧನೆಗೆ ಪರಿಸರವೋ ಪರಿಸ್ಥಿತಿಯೋ ಇವು ಎಂದೂ ಮಾರಕವಲ್ಲ. ನಾವು ಪೂರಕವಾಗಿ ಅದನ್ನು ಪರಿವರ್ತಿಸ್ಕೊಳ್ಬೇಕಾಗಿದೆ. ಇರುವ ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕಾಗಿದೆ. ಇದೊಂದು ಸವಾಲು ಅನ್ನೋ ಬದಲು ಅದೊಂದು ಪದವಿಭಾಗ ಮಾಡಿ ವಾಲು ಆಗಬೇಕದು. ವಾಲಿಕೆ ಯಾವ ಕಡೆ ಅಂತಂದರೆ ಜ್ಞಾನಾರ್ಜನೆ ಕಡೆ ಆಗಬೇಕು, ವ್ಯಾಸಂಗದ ಕಡೆ ಆಗಬೇಕು. ಮನುಷ್ಯ ತನಗೆ ಸಿಕ್ಕ ಜೀವಿತಾವಧಿಯಲ್ಲಿ ತನ್ನ ಬದುಕು ನೀರುಪಡಿಸ್ಕೊಳ್ಳೋಕ್ಕೋಸ್ಕರ, ತನ್ನ ಬುದ್ಧಿಮತ್ತೆ ನೀರುಪಡಿಸೋಕ್ಕೋಸ್ಕರ ಮಾಡಬೇಕಾದ ಕೆಲಸ ನಿರಂತರವಾದ ಅಧ್ಯಯನ, ಹುಡುಕಾಟ. ಅವನು ಅನ್ವೇಷಕ ಬುದ್ಧಿಯನ್ನು ಉಳ್ಳನಾಗಬೇಕು. ನಿರಂತರವಾಗಿ ಹುಡುಕಾಡ್ತಿರಬೇಕು. ಹುಡುಕಾಡಿ ತಾನು ಸಂಗ್ರಹ ಮಾಡಿದಂಥ ಜ್ಞಾನವೇನಿದೆಯಲ್ಲ ಅದನ್ನು ಬರುವ ತಲೆಮಾರುಗಳಿಗೆ ತುಂಬ ಸಂಬದ್ಧವಾಗಿ, ಸಾಮಂಜಸ್ಯವಾಗಿ, ಹೈಮ್ಯಕ ಅನಿಸೋ ಮಟ್ಟಕ್ಕೆ ಅದನ್ನು ಕೊಟ್ಟು ಹೋಗಬೇಕು. ಹಾಗೆ ಕೊಡಮಾಡದೆ ಹೋದಲ್ಲಿ ಕಾಠೋರ್ಯ ಮತ್ತು ಕಾಠಿಣ್ಯ ಇದೆಯಲ್ಲ, ಇವುಗಳು ನಮ್ಮನ್ನು ಬಾಧಿಸಿತು. ಈ ತಲೆಮಾರಿನಲ್ಲಿ ತುಂಬ ಕೃಶ ಅಂತ ಅನಿಸುತ್ತೆ. ಯಾಕೆ ಇಷ್ಟೊಂದು ದುರ್ಬಲ ಅಂತ ಅನ್ನಿಸ್ತಾ ಇದ್ದರೆ ಈ ಕಾರಣಕ್ಕೆ ನಾವು ಅಧ್ಯಯನಶೀಲರಾಗಲಿಲ್ಲ. ನಾವು ಅಧ್ಯಯನಶೀಲರ ಆಗಿರದ ಕಾರಣ ಪಠ್ಯಪುಸ್ತಕವೋ ಅಥವಾ ಕೊಟ್ಟಂಥ ಸಣ್ಣ ಪುಟ್ಟ ವ್ಯಾಪ್ತಿಯಲ್ಲಿ, ಟಿಪ್ಪಣಿಯಲ್ಲಿ ಅಥವಾ ಇದ್ದ ಚೌಕಟ್ಟಿನಲ್ಲಿ ಅಷ್ಟನ್ನೇ ಅಧ್ಯಯನ ಮಾಡಿ ಅದಕ್ಕೆ ಬಹಳ ದೊಡ್ಡ ಅಂಕಗಳನ್ನು ಗುಡ್ಡೆ ಹಾಕಿದ್ದೇವೆ. ಅದರಲ್ಲಿ ಸೀಮಿತಗೊಳಿಸ್ತಾ ಇದ್ದೇವೆ. ಮಿತ ಬಹಳ ತಪ್ಪು ಕಲ್ಪನೆ. ನಮಗೆ ಮಿತವಾಗಬಾರ್ದು. ನಾವು ಅಮಿತದ ಆನಂದ, ಅಮಿತದ ಜ್ಞಾನ ಆರ್ಜನೆಗೆ ಯಾವಾಗ ತೊಡ್ಕೊಳ್ತೀವಿ ಆಗ ನಮಗೆ ಇದೆಲ್ಲವೂ ಸಹ ಸಿದ್ಧಿಸುತ್ತೆ. ನೀವು ಹೇಳಿರುವಂಥದ್ದು 100ಕ್ಕೆ 100 ಸತ್ಯ ಸರ್. ನೀವು ಹೇಳುವ ಪ್ರಕಾರ ಹಾಗಾದರೆ ಶಿಕ್ಷಣ ಮತ್ತು ಸಂಸ್ಕೃತಿ ಇವುಗಳೊಳಗೆ ಖಂಡಿತವಾಗ್ಲೂ ವ್ಯತ್ಯಾಸ ಇದೆ. ಹಾಗಾದರೆ ಶಿಕ್ಷಣ ಬೇಕೋ ಸಂಸ್ಕೃತಿ ಬೇಕೋ? ಮೊದಲು ಶಿಕ್ಷೆ ಇರದ ಶಿಕ್ಷಣ ಆಗಬೇಕು. ಮಗುವಿಗೆ ಈ ಶಿಕ್ಷೆ ಅಂತ ಅನ್ನಿಸಬಾರದು. ಅದರ ಸಾಮರ್ಥ್ಯವನ್ನು ನೋಡಿ. ಒಂದು ಅಧ್ಯಯನದ ಪ್ರಕಾರ ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ, 5 ವರ್ಷ ಇರುವವರೆಗೆ ಮಗುವಿನ ಬುದ್ಧಿಮತ್ತೆ 100ಕ್ಕೆ 100. ಹೌದು. ಶಾಲೆಗೆ ಹೋದ ನಂತರ ಬುದ್ಧಿಮತ್ತೆ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದಕ್ಕೆ ನಿಮಗೆ ಅನೇಕ ದೃಷ್ಟಾಂತಗಳು ಕಣ್ಮುಂದೆ ಸಿಗ್ತವೆ. ಕ್ರಿಯಾಶೀಲತೆಗೆ ನಾವು ಅಲ್ಲಿ ಒತ್ತು ಕೊಡೋದಿಲ್ಲ. ಅಷ್ಟೇ ಅಲ್ಲದೆ ನೀವು ಮಗುವನ್ನು ಮತ್ತೆ ಕಟ್ಟಿ ಹಾಕ್ತೀರಿ. ಇಷ್ಟೇ ಓದಬೇಕು, ನಾನು ಹೇಳಿಕೊಟ್ಟಷ್ಟನ್ನು ಕೇಳಬೇಕು,
ಅಷ್ಟನ್ನು ಬಿಟ್ಟು ಬೇರೆ ಏನಾರು ಕಲಿತರೆ ನಿಮಗೆ ಪೆಟ್ಟು ಸಿಗ್ತದೆ ಅಂತ ಹೇಳ್ತೀವಿ. ಅದಕ್ಕೆ ಶಿಕ್ಷೆ ಆಗಿಬಿಡುತ್ತೆ ಮಗುವಿಗೆ. ಶಿಕ್ಷೆ ಆಗದಿರಬೇಕು. ನಮ್ಮಲ್ಲಿದ್ದ ಗುರುಕುಲ ಪದ್ಧತಿ, 64 ಕಲೆಗಳು, 64 ವಿದ್ಯೆಗಳು, ಇವೆಲ್ಲವೂ ನಾವು ಮರೆತಿದ್ದೇವೆ. ಇವೆಲ್ಲವೂ ಇದ್ದಂಥ ಈ ಪುಣ್ಯಭೂಮಿಯಲ್ಲಿ ಅವರೆಲ್ಲರನ್ನು ದಡ್ಡರಾಗಿ ಮಾಡೋದಕ್ಕಾಗಿ ಶಾಲೆಗಳನ್ನು ಕಳಿಸ್ತಿದ್ದೇವೆ ಹೊರತು ವಿದ್ಯಾವಂತರನಾಗಿ ಜಾಣರಾಗಿ ಅಲ್ಲ. ವಿದ್ಯೆ ಅನ್ನೋದು ಪಠ್ಯಪುಸ್ತಕಗಳಲ್ಲಿ ಅಡಗಿಲ್ಲ. ಎಷ್ಟೋ ಜನ ತುಂಬ ಹೆಸರಾಂತರು, ತುಂಬ ವಿಖ್ಯಾತರು, ಎಲ್ಲರೂ ಈ ನಾವು ಮಾಡುವಂಥ ಅಥವಾ ಲೋಕ ಮಾಡುವಂಥ ವಿದ್ಯೆಯಿಂದ ವಂಚಿತವಾಗಿಯೇ ತಾನು ಸಾಧಕರಾಗಿ ಉಳಿದಿರುವಂಥದ್ದನ್ನು ನೋಡಿದಾಗ ನನಗೆ ಭಾಳ ಭಾಸವಾಗೋದೇನು ಅಂತಂದರೆ, ನಾವು ಈ ಶಿಕ್ಷಣವನ್ನು ಅಂದರೆ ಎಲ್ಲ ಬೇಕು. ಮಗುವಿಗೆ ಒಂದು ಕ್ರಮಬದ್ಧವಾದಂಥ ಬೆಳಗಿನ ಸಮವಸ್ತ್ರ ಧರಿಸಿ ನಾವು ಶಾಲೆ ಎಲ್ಲ ಬೇಕು. ಆದರೆ ಅದರ ಸಾಮಂಜಸ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಈಗ ಜನರನ್ನು ಹೇಗೆ ಪ್ರೇರೇಪಿಸಿದ್ದೇವೆ ಅಂತ ಹೇಳಿದ್ರೆ, ತಮ್ಮ ಮಗುವನ್ನು ಈ ಬೇಸಿಗೆ ಕಾಲದಲ್ಲಿಯೂ ಮೇಲಂಗಿ ನಿಲುವಂಗಿಗಳನ್ನು ಹಾಕಿಕೊಂಡು ಕುತ್ತಿಗೆಯ ಲಂಗೋಟಿಯನ್ನು ಕಟ್ಟಿ ಆ ಮಗುವಿಗೆ ಪಾದರಕ್ಷೆಗಳನ್ನು ಅಥವಾ ತುಂಬ ಕಾಲು ಚೀಲಗಳನ್ನು ಇದೆಲ್ಲ ಮಾಡಿ ಹೊರೆ ಇರುವ ಸಣ್ಣ ಮಗು, 5-6 ವರ್ಷಗಳ ಪ್ರಾಯದ ಸಣ್ಣ ಮಗು, ಆ ಮಗುವಿಗೆ ಬೆನ್ನಿಗೆ ನಿಜವಾಗಿ ದೊಡ್ಡ ಹೊರೆ ಆಗುವಂಥ ಅಷ್ಟೂ ಪುಸ್ತಕಗಳನ್ನು ತರಬೇಕು. ಆ ದಿನವೇ ಎಲ್ಲ ಪಾಠವನ್ನು ಮಾಡಿ ಮುಗಿಸ್ಬಿಡ್ತೇವೆ ವರ್ಷದ ಅಷ್ಟು. ಹೀಗೆಲ್ಲ ನೋಡಿದಾಗ ನನಗೆ ತುಂಬ ಖೇದ ಆಗುತ್ತೆ. ಎಂಥ ವ್ಯಂಗ್ಯಪ್ಪ! ಆ ಮಗುವಿಗೆ ಆ ಪಠ್ಯಪುಸ್ತಕಗಳನ್ನು ಬೆನ್ನಿಂದ ಹೊರಿಸಿ ಆ ಬೆನ್ನು ಬಾಗುವ ರೀತಿಯಲ್ಲಿ ಅದು ಅಧ್ಯಯನ ಅನ್ನೋದು ಅಥವಾ ವ್ಯಾಸಂಗ ಅನ್ನೋದು ಮಗುವಿಗೆ ಸಂತಸದಾಯಿ ಆಗಬೇಕು. ಅದು ಪಾಶ್ಚಾತ್ಯದ ಒಲವು ಹೆತ್ತವರಿಗೂ ಕೂಡ. ಅದು ಒಲವು ಪಾಶ್ಚಾತ್ಯವೋ ಪೌರ್ವಾತ್ಯವೋ ಅದು ಮುಖ್ಯ ಅಲ್ಲ. ನಮಗೆ ಪೂರ್ವ ಪಶ್ಚಿಮಗಳನ್ನು ಬದಿಗಿರಿಸಿ ನಾವು ಚರ್ಚೆ ಮಾಡೋದಾದರೆ ನಮ್ಮಲ್ಲಿ ಬುದ್ಧಿಮತ್ತೆ ಇಲ್ಲವೇ, ನಮಗೆ ಅನಿಸೋದಿಲ್ವೇ ಮಗುವಿಗೆ? ಈಗ ನೋಡಿ, ಪರ್ಯಾಯ ಶಿಕ್ಷಣವಾಗಿ ಏನೆಲ್ಲ ಬಂದಿದೆ ಅಂದರೆ, ಮಗುವನ್ನು ಮನೆಯಲ್ಲಿಯೇ ಕಲಿಸ್ತೇವೆ, ಶಾಲೆಗೆ ಕಳಿಸುವುದಿಲ್ಲ, ಈ ಥರದೆಲ್ಲ ಆಲೋಚನೆ ಬಂದಿದೆ. ಪಠ್ಯಪುಸ್ತಕವೋ ಇರೋದಿಲ್ಲ, ಆ ಮಗುವಿಗೆ ಬೇಕಾದ್ದನ್ನು ಕಲಿಸೋಕ್ಕೆ ಹೋಗ್ತೇವೆ. ಎಲ್ಲವೂ ನೋಡಿ, ಇದೂ ತೀವ್ರತಮ ಅದೂ ತೀವ್ರತಮ, ಅದರ ನಡುವಿನ ಮಾರ್ಗವೂ ನಮಗಿಲ್ವೇ ಇಲ್ಲ. ಈ ಥರದ ನಿರ್ವಾತವೊಂದನ್ನು ಏರ್ಪಡಿಸ್ಕೊಂಡ್ಬಿಟ್ಟಿರೋದ್ರಿಂದ ಶಿಕ್ಷಣದಲ್ಲಿ ನಾವು ಇವಾಗ ಆಗಬೇಕಾದಂಥ ತುಂಬ ಆಮೂಲಾಗ್ರ ಮಾರ್ಪಾಡಿದೆಯಲ್ಲ, ಅದು ಬರುವ ತಲೆಮಾರುಗಳನ್ನು ಕಾಪಾಡಿತ್ತು. ಅಂಥ ಆಶಯದೊಂದಿಗೆ ನೋಡುವ ನಮ್ಮ ಶ್ರೋತೃಗಳು ಇದನ್ನು ಕೂಡ ಅವರ ನಿಜ ಜೀವನದಲ್ಲೂ ಅದನ್ನು ನಿಜ ಮಾಡ್ತಾರೆ ಅಂಥೇಳಿ ನೀವು ಹೇಳಿದ್ರಿ. ಈಗ ಸಮಾಜದ ಪಾತ್ರ ಮತ್ತು ಹೆತ್ತವರ ಪಾತ್ರ ಶಿಕ್ಷಣ ಮತ್ತು ಸಂಸ್ಕೃತಿ ಉಳಿಸುವಲ್ಲೂ ಕೂಡ ಇರಬೇಕು ಅಂತ. ಅವ್ರಿಗೆ ಹೇಗೆ ಈ ಥರನಾದಂಥ ಅರಿವನ್ನು ನಾವು ಮೂಡಿಸ್ಬೋದು? ಅಧ್ಯಯನವಿರದ ಅಧ್ಯಾಪನ ಒಳ್ಳೆಯದಲ್ಲ ಅಂತ ಆಗಲೇ ಹೇಳ್ಕೊಂಡ್ವಿ ನಾವು. ಹೌದು, ಅಧ್ಯಯನ ತಾವು ಸ್ವತಃ ಸ್ವಾಧ್ಯಾಯಿಗಳಾಗಿ ಏನು ಬೇಕು ತಮಗೆ ಅಥವಾ ತಮ್ಮ ಮಗುವಿಗೆ ಅಂತ ಗೊತ್ತಿರದೆ, ಲೋಕ ಸಂಗ್ರಹ ಇದು ಯಾರಂತೆ ಊರಂತೆ, ಊರು ಏನು ಮಾಡ್ತಾ ಇದೆಯಾ ಹಾಗೆ ನಾನು ಬದುಕ್ತೇನೆ, ಅಥವಾ ನಾವು ಪಟ್ಟ ಶ್ರಮ ನಮಗೆ ಸಿಕ್ಕ ಬಡತನ ಮಗುವಿಗೆ ಸಿಗದಿರಲಿ ಅನ್ನೋ ಭ್ರಾಮಕ ಸ್ಥಿತಿಯೊಂದನ್ನು ನಾವು ನಿರ್ಮಾಣ ಮಾಡಬಾರ್ದು. ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ತಮ್ಮ ತಂದೆ ತಾಯಿರದ ಆದಮೇಲೆ ಅವ್ರಿಗೊಂದು ದೊಡ್ಡ ಜವಾಬ್ದಾರಿ, ಅದು ದಾಯಿತ್ವ ಏನು ಅಂತಂದರೆ, ತಮಗೆ ಸಿಗದೇ ಇರೋದು ತಾನೇನು ಕಂಡುಕೊಳ್ಳಿಲ್ವೋ ಅದನ್ನು ಇತರರಲ್ಲಿ ಅಥವಾ ತಮ್ಮ ಮಗುವಲ್ಲಿ ಕಾಣೋಕ್ಕೆ ಹೋಗುವಂಥದ್ದು ಇದೆಯಲ್ಲ, ಅದು ತುಂಬ ದುರ್ದೈವ. ಅದು ಆ ಕೆಲಸವನ್ನು ಮಾಡಬಾರ್ದು. ಮಗುವಿನ ಸಾಮರ್ಥ್ಯವೇನು ಅಂತ ಗುರುತಿಸೋದಕ್ಕೆ ತಮಗೆ ಸಾಧ್ಯವಾಗಿಲ್ಲ ಅಂದರೆ ಹೊರಗಿನವ್ರು ಏನು ಮಾಡ್ತಾರೆ? ನನ್ನ ಊಟವನ್ನು ನನ್ನ ಹಸುವಿಗೆ ನಾನೇ ಉಣಲಿಲ್ಲ ಅಂದರೆ ನನ್ನ ಹಸುವಿಗೆ ಇತರರು ಉಣಲಿ ಅಥವಾ ಇತರರು ಊಟ ಮಾಡಲಿ ಅಂತ ಯೋಚನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಅದು ಅಸಾಮಂಜಸ್ಯವಾದ್ದು. ಹಾಗಾಗಿ ನಾವು ಅಸಾಂಸ್ಕೃತಿಕರಾಗಿ ನಾವಿದ್ದೇವೆ. ಅದಕ್ಕಾಗಿ ಸಂಸ್ಕೃತಿ ಕಲೆ ನಮಗೆ ಎಷ್ಟು ಕೊಡುಗೆ ಕೊಡ್ತದೆ ಬದುಕಿನಲ್ಲಿ ಅಂತಂದರೆ, ಅದನ್ನು ಹೇಳ್ಕೊಡ್ತದೆ ನಮಗೆ. ಸಂಸ್ಕೃತಿ ಒಂದು ಕಲೆ ನಮಗೆ ಹೇಳುತ್ತೆ, ಇದು ವರ್ಜ್ಯ, ಇದು ನಿನಗೆ ಸ್ವೀಕೃತ, ಇದು ಬೇಕು ನಿನಗೆ, ಇದಿಲ್ಲದೆ ನಿನ್ನ ಬದುಕು ಸಾಗುವುದಿಲ್ಲ. ಈ ಸಾಗದ ಬದುಕು ಇದೆಯಲ್ಲ, ಇದು ಬಹಳ ಕೆಟ್ಟದಾಗಿ ಕೆಲಸ ಮಾಡುತ್ತೆ, ನಿಮಗೆ ಇದು ಒಳ್ಳೆಯದಲ್ಲ ಅನ್ನೋ ಮಾತಿದೆಯಲ್ಲ, ಆ ಪರಿವೆ, ಆ ಪ್ರಜ್ಞೆ ಪೋಷಕರಲ್ಲಿ ಮೊದಲು ಬರಬೇಕು. ಪೋಷಕರು ಅಂತ ಆಗ್ಬೇಕಾದ್ರೆ ಯಾರು ಪೋಷಕರಾಗಬಹುದು ಅನ್ನೋದರ ವ್ಯಾಖ್ಯಾನ ಇದೆಯಲ್ಲ ಮೊದಲು ಅರ್ಥಕೊಳ್ಬೇಕು. ಯಾರು ಹೆತ್ತ ತಕ್ಷಣ ಆಕೆ ತಾಯಿ ಅಲ್ಲ, ಹೊತ್ತ ತಕ್ಷಣ ಅವನು ತಂದೆ ಅಲ್ಲ. ಅಪ್ಪ ಅಮ್ಮ ಆಗಬೇಕು ಅಂತಂದರೆ ಅದಕ್ಕೆ ಬೇಕಾದಂಥ ಅನೇಕ ಅರ್ಹತೆಗಳಿವೆಯಲ್ಲ, ಅವುಗಳನ್ನು ಉಳ್ಳವರಾಗಿ ನಾವು ಮೊದಲು ರೂಪುಗೊಳ್ಳಬೇಕಾಗಿದೆ. ಅಂದರೆ ತಲೆಮಾರುಗಳಲ್ಲಿ ನಾವು ಆಗಿಂದ ತಲೆಮಾರು ಅಂತ ಹೇಳಿದರೆ ತಲೆಯನ್ನು ಮಾರೋದಲ್ಲ, ತಲೆಯನ್ನು ಮಾರದೆಯೇ ನಮ್ಮನ್ನು ನಾವು ಮಾರಿಕೊಳ್ಳದೆ ನಾವು ನಿಜ ಅರ್ಥದಲ್ಲಿ ಮೊದಲು ಪೋಷಕರಾಗಬೇಕು. ಪೋಷಕಾಂಶಗಳು ಉಳ್ಳಂಥ ಗುಣವುಳ್ಳವರು ನಮ್ಮ ಮೊದಲು ಆಗಬೇಕು. ಹಾಗೆ ಪೋಷಕಾಂಶಗಳು ನಮ್ಮಲ್ಲಿ ಮೈಗೂಡಿವೆ ಅಂತ ಆದ ಮೇಲೆ ನಾವು ಮಕ್ಕಳನ್ನು ಬೆಳೆಸುವುದಕ್ಕೆ ಕ್ರಮ ಏನು ಅದನ್ನು ಅಧ್ಯಯನ ಮಾಡೋದಿಲ್ಲ. ನಾವು ಅಂದ್ಕೊಳ್ತೇವೆ ವಂಶಾಭಿವೃದ್ಧಿ, ನಾವು ಕುಲೋದ್ಧಾರಕರನ್ನು ನಮ್ಮ ಕುಲಕ್ಕೆ ಉದ್ಧಾರಕರಾಗಿ ಬೇಕು. ಎಷ್ಟು ಒಳ್ಳೆಯ ಪದ ಇದೆ, ಕುಲ ಉದ್ಧಾರ ಆಗಬೇಕು ಅಂತ ಬಯಸ್ತೇವೆ. ಆದರೆ ಕುಲವ್ಯಾವುದೂ ಗೊತ್ತಿಲ್ಲ. ಆದರೆ ಕುಲ 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 ಅಂತ ಹೊಡೆದಾಡ್ಬಿಡಿ ಅಂತ ಹೇಳಿದ್ರೂ ಹೊಡೆದಾಡ್ತಿರ್ತೇವೆ. ನಮ್ಮಲ್ಲಿ ಆಗೋದು ಆತ್ಮಸಂಘರ್ಷ. ಅದು ಒಳಗೆ ಸಂಘರ್ಷ ಯಾವತ್ತಕ್ಕಿದೆ? ಆ ಮಗು ಬೇಗ ದೊಡ್ಡದಾಗಿ ತಾನು ಯಾರೊಬ್ಬರು ಹೇಳ್ತಾ ಇದ್ರು ಮೊನ್ನೆ, ಈಗ ಹೇಗಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ,
ಒಂದು ಸಣ್ಣ ಪ್ರಾಯದ ಮಗು ಒಂದು ಶಿಶು ವಿಹಾರಕ್ಕೆ ಹೋಗ್ತದೆ ಅಂದರೆ ಆ ಶಿಶು ವಿಹಾರದಿಂದ ಅದು ತನ್ನ 10ನೇ ತರಗತಿಯೋ ಅಥವಾ ಪದವಿ ಶಿಕ್ಷಣದವರೆಗೆ ಕನಿಷ್ಠ 30-40 ಲಕ್ಷಗಳನ್ನು ಖರ್ಚು ಮಾಡಿರ್ತಾರೆ ತಂದೆ ತಾಯಿ. ಆ 30-40 ಲಕ್ಷಗಳನ್ನು ಹೇಗಾದರೂ ಮಾಡಿ ಆ ಮಗುವಿಗೆ ಏನೂ ಮಾಡಬೇಡಿ, ಕೊನೆಗೆ ಅದನ್ನು ಸರ್ಕಾರಿ ಕಾರಕೂನೋ ಮತ್ತೊಂದು ಕೆಲಸಕ್ಕೆ ಅವರು ಇತ್ತು ಅಂತಂದರೆ ಅದರ ಬದಲಿಗೆ ಆ 40 ಲಕ್ಷದ ಸಂಗ್ರಹವನ್ನು ಮಗುವಿನ ಹೆಸರಿಗೆ ಇಟ್ಟುಬಿಟ್ರೆ ಅದರಲ್ಲಿ ಬರುವ ಬಡ್ಡಿಯನ್ನೆಲ್ಲ ಬದುಕು ಆಗ್ತದೆ ಅದಕ್ಕೆ ಅಂತ ಯೋಚನೆ ಮಾಡ್ತಾರೆ. ಹಾಗೆಲ್ಲ ಮಾಡೋರಿದ್ದಾರೆ, ಅದೆಲ್ಲ ತಪ್ಪು. ಹಾಗೆ ಯೋಚನೆ ಮಾಡೋದಲ್ಲ. ಮಗುವಿಗೆ ವ್ಯಾಸಂಗವೇ ಇಲ್ಲದೆ ಅಥವಾ ತಾನು ಬುದ್ಧಿಮತ್ತೆ ನೇರ್ಪುಗೊಳಿಸಿಕೊಳ್ಳದೆ ತಾನು ಬದುಕು ಅದು ಹೇಗೆ ಸಾಧ್ಯ ಆಗುತ್ತೆ? ಅದು ಆಗೋದಿಲ್ಲ. ನಾವು ಈ ಥರದ ತೀವ್ರತಮ 2 ತುದಿಗಳನ್ನು ತಲುಪದೆ ನಾವು ಒಂದಷ್ಟು ವಿವೇಕರಹಿತವಾಗಿ ವರ್ತಿಸದೆ ವಿವೇಕ ಸಹಿತವಾಗಿ ವಿವೇಚನೆ ಇರಿಸಿಕೊಂಡು ಏನನ್ನು ಮಗುವಿಗೆ ಕಲಿಸಬೇಕು, ಎಷ್ಟು ಕಲಿಸಬೇಕು, ನಮ್ಮ ದಾಯಿತ್ವವೇನು, ಮಗುವಿಗೆ ಏನು ಕಲಿಸಿದರೆ ಅದು ಸತ್ಪ್ರಜೆಯಾಗಿ ರೂಪುಗೊಳ್ಳುತ್ತೆ, ಮೊದಲೇ ದೇಶ ಇದ್ದರೆ ಮಾತ್ರ ನಾನೇ, ಹೀಗೆಲ್ಲ ನಾವು ಸ್ವಾರ್ಥವನ್ನು ತೊಡೆದು ಒಂದಿಷ್ಟು ಪರಾರ್ಥವನ್ನು ಇಟ್ಟುಕೊಂಡು ಕೆಲಸ ಮಾಡೋದಲ್ಲದೆ ಪ್ರಾಯ ನಮಗೆ ನಾವು ಒಳ್ಳೆ ಪೋಷಕರಾಗಿ ಮೊದಲು ನಾವು ಒಳ್ಳೆ ಪೋಷಕರಾಗಿ ರೂಪುಗೊಳ್ಳದೆ ಒಂದು ಮಗುವಿನ ಬೌದ್ಧಿಕ ಔನ್ನತ್ಯಕ್ಕೋ ಅಥವಾ ಅದರ ಬದುಕಿಗೆ ಸಹಕಾರಿಯಾಗುವಂಥ ಕೆಲಸಗಳನ್ನು ನಿರ್ಣಯಗಳನ್ನು ತಗೊಳ್ಳೋಕೆ ಸಾಧ್ಯವೇ ಆಗೋಲ್ಲ. ನಿಮ್ಮ ಅನುಭವ ಹೌದು, ನಮ್ಮ ಅನುಭವ ಹೌದು. ಭಾರತ ಅಂತ 100 ಭಾಷೆ ಸಂಸ್ಕೃತಿಗಳ ತವರೂರಲ್ಲಿ ಪ್ರಾದೇಶಿಕ ಸಂಸ್ಕೃತಿ ಕಲೆಗಳು ಹೇಗೆ ಮಹತ್ವ ಅಂದರೆ ದಿನೇ ದಿನೇ ಕೆಲವೊಂದು ನಮ್ಮ ಸಂಸ್ಕೃತಿ ಕಣ್ಮರೆ ಆಗ್ತಾ ಇದೆ. ನಮ್ಮ ಮುಂದೆ ಇರುವಂತಹ ಹಲವಾರು ಉದಾಹರಣೆಗಳಿವೆ. ಇಂತಹ ಪ್ರಾದೇಶಿಕ ಹಾಗೂ ನಮ್ಮ ನೆಲದ ಆದಿವಾಸಿ ಜನಾಂಗಗಳ ಮುಖ್ಯವಾಗಿ ಹೇಳಬೇಕಂದ್ರೆ ಕಲೆ, ಅದು ಔಷಧೀಯ ಪದ್ಧತಿಯ ವಿಷಯದಲ್ಲಾಗಿರಬಹುದು ಅಥವಾ ಸಂಸ್ಕೃತಿ ಮತ್ತು ಆಚರಣೆಗಳನ್ನು ಆಚರಿಸ್ತಾ ಇರುವಂತಹ ವಿಷಯದಲ್ಲಿ ಆಗಿರಬಹುದು, ಇವುಗಳನ್ನೆಲ್ಲ ಉಳಿಸುವಂತಹ ಒಂದು ಆಂದೋಲನ ಆಗಿರಬಹುದು ಅಥವಾ ಇನ್ನೊಂದು ಸ್ಟೆಪ್ ಫಾರ್ವರ್ಡ್ ಅಥವಾ ಮಹತ್ವಪೂರ್ಣ ಹೆಜ್ಜೆಯನ್ನು ಹೇಗೆ ನಡಿಬಹುದು ನಿಮ್ಮ ಅಭಿಪ್ರಾಯದಲ್ಲಿ? ನೋಡಿ, ಸಮುದ್ರ ತೀರದಲ್ಲಿ ಕೂತು ಮಾತಾಡ್ತಿದ್ದೀವಿ ಅನ್ನೋ ಕಾರಣಕ್ಕಾಗಿ, ಅಂದರೆ ನಾವು ಸಮುದ್ರ ತಟದವರು ಅನ್ನೋ ಕಾರಣಕ್ಕಾಗಿ ನಾನು ಇದೊಂದು ಒಳ್ಳೆ ಉದಾಹರಣೆ ಕೊಡ್ತೇನೆ ನಿಮಗೆ. ಅಂಡಮಾನ್ ನಮ್ಮ ದೇಶದ ಅವಿಭಾಜ್ಯ ಅಂಗವೇ. ಅಂಡಮಾನ್ನಲ್ಲಿ ಜಾರವ ಅನ್ನೋ ಒಂದು ಆದಿವಾಸಿ ಜನಾಂಗ ಇದೆ. ಆ ಜನಾಂಗ ವನವಾಸಿ ಅವರು ಎಷ್ಟೋ ಅಲ್ಲಿರುವಂಥ 3-4 ಅಲ್ಲಿನ ಪಂಗಡಗಳೇನು ಮಾಡ್ತವೆ, ಅವರು ನಾಗರಿಕರು ಅಂತ ನೀವೇನು ಕರ್ಕೊಳ್ತಿದ್ದೀರಿ, ಅದು ನಾನು ನೀವೇನು ಹೇಳ್ತಿದ್ವಿ, ನಾಗರಿಕ ಜನಾಂಗ ಆಯಿತು, ಅವರೊಟ್ಟಿಗೆ ಬೆರೆಯೋಕರು ಇಷ್ಟಪಡೋದಿಲ್ಲ. ಅದನ್ನು ಒಂದಷ್ಟು ದೀರ್ಘವಾದ ಅಧ್ಯಯನವೇ ನಡೆದಿದೆ, ಸಮೀಕ್ಷೆ ನಡೆದಿದೆ. ಏನಪ್ಪ ಯಾಕೆ ಹೀಗೆ ಅಂತ ಅವ್ರು ಹೇಳ್ತಾರೆ, ನೀವು ಅನಾಗರಿಕರು, ನಾವೇ ನಾಗರಿಕರು ಅಂತಾರೆ ಅವರು. ಅವ್ರು ಹೇಳೋದ್ರಲ್ಲಿ ಒಂದು ತಥ್ಯವೂ ಇದೆ. ಏನು ಅಂದರೆ ಮೊನ್ನೆ ಇದ್ದಕ್ಕಿದ್ದಾಗೆ ತುಂಬ ಜನರ ಸಾವಿಗೆ ಅಥವಾ ತುಂಬ ಆಸ್ತಿಪಾಸ್ತಿ ನಾಶಕ್ಕೆ ಕಾರಣವಾದಂಥ ಸುನಾಮಿ ಏನಿದೆಯಲ್ಲ, ಆ ಸುನಾಮಿ ಸಂದರ್ಭದಲ್ಲಿ ಅವರಿದ್ದಂಥ ಒಂದು ಸಣ್ಣ ಸಂಖ್ಯೆ ಅದು. ಆ ಸಂಖ್ಯೆಯ ಬುಡಕಟ್ಟು ಜನಾಂಗ, ಆದಿವಾಸಿ ಅಥವಾ ವನವಾಸಿ ಜನಾಂಗ ಏನಿದೆ, ಅದು ಸುನಾಮಿಯಲ್ಲಿ ಎಲ್ಲ ಕೊಚ್ಚಿ ಹೋಯಿತು, ಮುಳುಗಿಯೇ ಹೋಯಿತು, ಅದು ದ್ವೀಪವೇ ಮುಳುಗಿ ಹೋಯಿತು. ಹಾಗಾಗಿ ಪಾಪ ಅವರೆಲ್ಲರೂ ನಾಮಾವಶೇಷವಾದ್ರಲ್ಲ, ಹೆಸರಿಲ್ಲ ಆದ್ರಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದಾಗಲೇ ನೀರಿನ ಈ ರಭಸ ಅಥವಾ ಈ ಸುನಾಮಿಯ ಅಲೆ ಇವೆಲ್ಲವೂ ಕಡಿಮೆ ಆದ ಮೇಲೆ ಅಷ್ಟೂ ಜನರು ಮತ್ತೆ ಮರಳಿ ಬಂದರು. ಎಲ್ಲಿ ಹೋಗಿದ್ರಿ ಅಂತ ಕೇಳಿದಾಗ ನಮಗೆ ಸೂಚನೆ ಸಿಕ್ತು. ನೋಡಿ, ನಾಗರಿಕ ಸಮಾಜದಲ್ಲಿ ನಾವು ಇಷ್ಟೆಲ್ಲ ಆಧುನಿಕ ವಿಜ್ಞಾನ ಅಂತೆಲ್ಲ ಹೇಳ್ತಾ ಇದ್ದೇವೆ, ನಾವು ಆಸ್ತಿಪಾಸ್ತಿ ನಾಶಕ್ಕೆ ನಮ್ಮನ್ನು ನಾವೇ ಒಡ್ಕೊಂಡ್ವಿ. ಆದರೆ ಅವರು ಈ ನಾವು ಹೇಳುವಂಥ ನಾಗರಿಕತೆಯ ಸೋಂಕೆ ಇರದವರು ಅವರದೆಷ್ಟು ಚೆಂದ ತಮ್ಮನ್ನು ತಾವು ಕಾಪಾಡಿಕೊಂಡ್ರು. ಅವ್ರು ಹೇಳಿದ್ರು, ಭಾಳ ಸರಳವಾಗಿ ಹೇಳಿದ್ರು, ಅಲ್ಲ ಪ್ರಕೃತಿಯಲ್ಲಿ ಅನೇಕ ಪಲ್ಲಟಗಳನ್ನು ಕಂಡ್ವಿ, ಹಕ್ಕಿ ಸಂಕುಲ, ಮೃಗ ಸಂಕುಲಗಳು ಚಡಪಡಿಕೆಯಲ್ಲಿದ್ದದನ್ನು ಗಮನಿಸಿದ್ವಿ, ಏನೋ ಪ್ರಾಕೃತಿಕ ವಿಕೋಪ ಆಗಲಿಕ್ಕಿದೆ ಅಂತ ನಮಗೆ ಸೂಚನೆ ಸಿಕ್ತು. ನಮಗೂ ಅದೇ ಕಣ್ಣುಗಳಿದ್ವು, ನಾವು ಅದೇ ಮನುಷ್ಯರೇ. ಆದರೆ ನಮಗೆ ಕಾಣದ, ನಮಗೆ ಗೋಚರವಾಗದ್ದು ಈ ಬುಡಕಟ್ಟು ಅಥವಾ ಆದಿವಾಸಿ ಅಥವಾ ಈ ವನವಾಸಿ ಜನರಿಗೆ ಹೇಗೆ ಸಾಧ್ಯ ಆಯಿತು ಅಂತ ನಾವು ಪ್ರಶ್ನೆ ಮಾಡಿಕೊಂಡಾಗ ಸತ್ಯ ಅಲ್ಲಿ ಅಡಗಿದೆ. ನಾವೆಲ್ಲರೂ ಒಂದು ಅನೂಚಾನ ಪದ್ಧತಿಯೊಂದನ್ನು ಆಚರಿಸ್ತೇವೆ. ನಮಗೊಂದು ಪಾರಂಪರಿಕವಾದಂಥ ಒಂದು ಜ್ಞಾನವಿದೆ. ನಮ್ಮ ಹಿರಿಯರು ನಮಗೆ ಭಾಳ ಒಳ್ಳೆಯ ಸಂಗತಿಗಳು ಹೇಳ್ಕೊಟ್ಟಿದ್ದಾರೆ. ಹೀಗೆ ಮಾಡಿದ್ರೆ ಹೀಗಾಗ್ತದೆ. ಮನೆ ಮದ್ದು, ವೈದ್ಯಕೀಯ, ಈ ಥರದ ಅನೇಕವು. ಎಷ್ಟೋ ಬಾರಿ ಮಗು ಬಿತ್ತು ಅಂತ ಕೂಡಲೇ ವೈದ್ಯರಲ್ಲಿ ಎತ್ತು ಓಡೋಲ್ಲ ನಾವು. ನಮಗೆ ಗೊತ್ತಿದೆ ಅದು ಹೊಟ್ಟೆ ಅಳುತ್ತಿದ್ರೆ ಇದೇ ಕಾರಣಕ್ಕೆ ಅಳ್ತಾ ಇದ್ದಾರೆ. ಒಂದು ಪ್ರಸವ, ಅನೇಕ ನಮ್ಮಲ್ಲಿ ಸೂಲಗಿತ್ತಿಯರು 45,000ಕ್ಕೂ ಮಿಗಿಲಾದ ಪ್ರಸವಗಳನ್ನು ಮಾಡಿಸಿರುವಂಥ ಸೂಲಗಿತ್ತಿಯರು ನಮ್ಮ ನಡುವೆ ಇದ್ದಾರೆ. ಆದರೆ ನಾವು ಈಗಲೂ ಅನೇಕ ಹೆಸರಾಂತ ವಿಖ್ಯಾತ ಆಸ್ಪತ್ರೆಗಳಿಗೆ ಮಾರು ಹೋಗಿ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ನಾವು ಹೆರುವುದಾದರೆ ಅಲ್ಲಿಯೇ ಅನ್ನೋ ಹಠವನ್ನು ಮಾಡ್ತೇವೆ. ಈ ಥರದ್ದೆಲ್ಲ ಗಮನಿಸ್ಕೊಂಡಾಗ ನನಗನ್ನಿಸುವಂಥದ್ದು, ಯಾವುದು ನಿಜವಾದ ನಾಗರಿಕತೆ, ಯಾವುದು ಬೌದ್ಧಿಕತೆ, ಯಾವುದು ನಿಜವಾಗಿಯೂ ಜ್ಞಾನ ಅನ್ನೋದ್ರ ಬಗ್ಗೆ ತುಂಬ ದೊಡ್ಡ ಚರ್ಚೆ ಆಗಬೇಕಾಗಿದೆ. ಅಂಥದ್ರಲ್ಲಿ ಪ್ರಾದೇಶಿಕತೆ ಅಂತಂದ ಕೂಡಲೇ ಒಂದು ಪ್ರದೇಶ ಏನೆಲ್ಲ ತನ್ಬೋದು. ಒಂದು ಪ್ರದೇಶ ಅಂದ ಕೂಡಲೇ ಅದಕ್ಕೊಂದು ಐತಿಹ್ಯ ಇದೆ, ಒಂದು ಭಾಷಾ ಪ್ರಧಾನವಾದ್ದು, ಒಂದು ಭಾವ ಪ್ರಧಾನವಾದ್ದು ಅಲ್ಲ. ಅದರ ನಡುವೆ ಅದರ ಜೊತೆಗೆ ಉಡಿ ಬಂದಿರುವಂಥ ಅನೇಕ ಸಂಗತಿಗಳಿವೆ. ಆ ಪ್ರಾದೇಶಿಕತೆ, ಪ್ರದೇಶ, ಪ್ರಾಂತ ಅಂದ ಕೂಡಲೇ ಅದರಲ್ಲಿ ಹಾಸು ಹೊಕ್ಕಾಗಿ ನಿಮಗೆ ಊಹೆಗೂ ನಿಲುಕದಂಥ ಊಹಾತೀತವಾದ ಸಂಗತಿಗಳು ನಮಗೆ ಲಕ್ಕತ್ತೆ. ಅದರಲ್ಲಿ ಆ ಎಲ್ಲವೂ ಒಮ್ಮೆ ಒಂದೇ ಸಲಕ್ಕೆ ನಶಿಸಿ ಹೋದರೆ
ನಾವು ಯಾವುದೋ ಒಂದು ವಿಚಾರನ ಇಟ್ಟುಕೊಂಡು ಇಲ್ಲ ಪ್ರಾದೇಶಿಕತೆಯನ್ನು ತೊಡಿಬೇಕು, ನಾವೆಲ್ಲ ಅಖಂಡತೆ ಬೇಕು. ಎಲ್ಲ ಪ್ರದೇಶಗಳು ನೋಡಿ, ಹೇಗೆ ಒಂದು ಕುಟುಂಬ ಒಂದು ಸಣ್ಣ ಘಟಕವೋ ಹಾಗೆ ಪ್ರತಿ ಘಟಕಗಳು ಸೇರಿ ನಿಮಗೆ ಒಂದು ಸಮಾಜ ನಿರ್ಮಾಣ ಆಗುವಂಥದ್ದು. ಈ ಎಲ್ಲ ಸಮಾಜಗಳು ಸೇರಿಕೊಂಡು ಒಂದು ದೇಶ, ಹಾಗೊಂದು ಖಂಡ, ಹೀಗೆಲ್ಲ ಆಗುವಂಥದ್ದು. ಇದೆಲ್ಲವನ್ನ ಸಮಾಜಶಾಸ್ತ್ರ ಬಹಳ ಒತ್ತೊತ್ತಿ ಸಾರಿ ಹೇಳುತ್ತೆ ಅನ್ನೋದಾದರೆ ನಮಗೆ ಬೇಕಾಗಿರೋ ಅಂಶ ಏನು ಅಂತಂದರೆ, ತಿಳಿಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ನಾವು ಪ್ರಾದೇಶಿಕತೆಗೆ ಎಷ್ಟು ಒತ್ತು ಕೊಡಬೇಕು. ಅದನ್ನು ಭಾವೋನ್ಮಾದದ ದೊಡ್ಡ ಪ್ರೇತ ನೃತ್ಯ ಆಗಬೇಕೆ ಅಥವಾ ನಿಜವಾಗಿಯೂ ಅದರ ಹಿಂದಿನ ಸತ್ಯಗಳೇನನ್ನು ಅರಿಯಬೇಕೆ? ಅರಿಯಲೂ ಬೇಕು, ಅರಿಯಲೂ ಬೇಕು. ಅರೆತಾಗ ಮಾತ್ರ ನಿಮಗೆ ಚಟ್ನಿ, ಅರಿತಾಗ ಸಹಜವಾಗಿ ಜಾಗೃತಿ. ಇದು ಬಹಳ ಮುಖ್ಯವಾಗಿ ಆಗಬೇಕಾಗಿರೋ ಕೆಲಸ. ಪ್ರಾದೇಶಿಕತೆ ಅನ್ನೋದು ಬಹಳ ಮುಖ್ಯವಾಗಿ, ನನ್ನ ತಂದೆ ಯಾರು, ನನ್ನ ತಾತ ಯಾರು, ಅದು ಬಹಳ ಮುಖ್ಯ ನನಗದು. ನನ್ನ ಗುರುತು, ನನ್ನ ಅಸ್ಮಿತೆಯನ್ನು ಕೊಡೋದೇ ಅದು. ನೀನು ಯಾರು ಅಂತಂದಾಗ ನಾವು ಸಹಜವಾಗಿ ನಾವು ಈ ಪರಂಪರೆಯವರು. ಒಬ್ಬ ಸಂಗೀತಗಾರ ಹೇಳಿರ್ಬೇಕಾದ್ರೆ ನಾನು ಈ ಘರಾನದವನು ಅಂತ ಹೇಳ್ತಾನಂತ. ಹೌದು. ಅದು ಹೇಗೆ ಸಾಧ್ಯ, ಯಾಕೆ ಸಾಧ್ಯ ಆಗ್ತಾ ಇದೆ, ಯಾಕೆ ಅದರ ಗುರುತು ಅದ್ರ ಜೊತೆಗೆ ಜೋಡಿಸ್ಕೊಂಡಿದೆ? ಹಾಗೆ ಪ್ರಾದೇಶಿಕತೆ ಸಹ ನಾವೆಲ್ಲ ಹೇಳ್ತೇವೆ, ನಾವು ತುಂಬ ಹೆಮ್ಮೆಯಿಂದ ಅವಿಭಜಿತ ದಕ್ಷಿಣ ಕನ್ನಡದವರು, ಎಷ್ಟು ಆನಂದ. ಎಲ್ಲಿ ಹೋದು ಸಹ ನಾವು ಕುಡ್ಲ, ಊರ್ದಾರ, ತುಳ್ಬರ್ಪುಂಡ ಯಾಕೆ ಹೇಳ್ತೇವೆ? ಇಜ್ಜೆ ಅಂದಂದು ಯಾಕೆ ಹೇಳ್ತೀವಿ ನಾವು ಅದನ್ನು? ಹಾಗೆಲ್ಲ ಹೇಳಿದ್ವಿ. ಅಲ್ಲಿ ಸಿಕ್ಕ ಕೂಡಲೇ ನಾವು ಯಾವುದೋ ಹೊರದ ದೇಶಕ್ಕೆ ಹೋಗಿರ್ತೀವಿ, ಪರದೇಶಿಯಾಗಿರ್ತೀವಿ. ಆ ಪರದೇಶಿ ಆದಾಗಲೂ ನೀವು ಕುಡ್ಲದವರ, ತುಳ್ಬರ್ಪುಂಡ ಅಂದ ಕೂಡಲೇ ಸಿಕ್ಕರು ನಮ್ಮವರು ಅಂತ ಅಂದ ಕೂಡಲೇ, ಕನ್ನಡದವರು ಸಿಕ್ಕರು, ನಮ್ಮ ತುಳುನಾಡವರು ಸಿಕ್ಕರು ಅಂತ ಕೂಡಲೇ ನಾವು ಎಷ್ಟು ಆನಂದ ತುಂದಿಲರಾಗ್ತೇವೆ. ಅದು ಯಾಕೆ ಆಗ್ತದೆ? ಹೀಗೆಲ್ಲ ಆಗೋದ್ರ ಹಿಂದೆ ಒಂದು ಭಾವ ಇದೆ. ಅದು ಪರವಶತೆ ಅಷ್ಟಕ್ಕೆ ಅಥವಾ ಉನ್ಮಾದಕ್ಕೆ ಅಷ್ಟೇ ಸೀಮಿತವಲ್ಲ. ಅದರ ಹಿಂದೆ ಅನೇಕ ಸಂಗತಿಗಳು ಕೆಲಸ ಮಾಡ್ತಿರುತ್ತವೆ. ಅವೆಲ್ಲವೂ ಕೆಲವು ಅನಿರ್ವಚನೀಯವೂ ಹೌದು, ಅವರ್ಣನೀಯವೂ ಹೌದು. ಹಾಗಾಗಿ ಪ್ರಾದೇಶಿಕತೆಯನ್ನು ಅಖಂಡತೆಗೆ ಹೋಲಿಸಿ ಕೆಲಸ ಮಾಡ್ತಿರಬೇಕಾದಾಗ ಇವೆಲ್ಲವೂ ಬಹಳ ಮುಖ್ಯವಾಗುತ್ತೆ. ಪ್ರದೇಶ ಮತ್ತು ಪ್ರದೇಶಕ್ಕೆ ಸಂಬಂಧಿತವಾದಂಥ ಎಲ್ಲ ಸಂಗತಿಗಳಿವೆಲ್ಲ, ಸಂಸ್ಕೃತಿ, ಕಲೆ, ಅನುಚಾರ, ಆಚರಣೆ, ಆಲೋಚನಾ ಕ್ರಮ, ಜೀವಿತ ಪದ್ಧತಿ ಎಲ್ಲವೂ ಸೇರಿಕೊಂಡಂತೆ ಒಂದು ಪ್ರದೇಶಕ್ಕೆ ಒಂದು ಐತಿಹ್ಯ, ಒಂದು ಅಸ್ಮಿತೆ ಬಂದಿರುತ್ತೆ. ಆ ಅಸ್ಮಿತೆಯನ್ನು ಕಾಪಾಡಿಕೊಳ್ಳೋದ್ರಲ್ಲೇ ಇರುವಂಥದ್ದು ನಿಜ ಸಾರ್ಥಕ್ಯ ಭಾವ. ನೀವು ಹೇಳಿರುವಂಥದ್ದು ನಿಜವಾಗ್ಲೂ ಕೂಡ ಮನಮುಟ್ಟುವ ಹಾಗಿತ್ತು ಸರ್. ಈ ನಿಟ್ಟಿನಲ್ಲಿ ನಾನು ಕೇಳ್ಪಟ್ಟೆ, ವಿಶ್ವೇಶ್ವರಪುರ ಬೆಂಗಳೂರಿನಲ್ಲಿ ನೀವು ಕಾನೂನು ಪದವಿ ಪಡೆದಿದ್ದೀರಾ ಅಂತ. ನಿಮ್ಮ ಕಾನೂನು ಒಲವು ಹಾಗೂ ಸಂಸ್ಕೃತಿ ಇವುಗಳೊಳಗಿನ ಸಂಬಂಧ ಯಾವ ಥರ ಇದೆ? ನೋಡಿ, ಕಾನೂನು ಅಂದ ಕೂಡಲೇ ನಮಗೆ ಬಹಳ ಸ್ಥೂಲವಾಗಿ ಗೊತ್ತಾಗಬೇಕಾಗಿರೋದು ನಾವೇ ಮಾಡಿಕೊಂಡ ನಿಯಮಾವಳಿ ಏನಿದೆ ಅದರ ಕ್ರಮಬದ್ಧ ಜೋಡಿಸಿರುವಿಕೆ, ಅದರ ಅನುಪಾಲನೆ ನಂತರದ್ದು. ಮೊದಲು ಕಾನೂನು ಅಂದರೆ ಏನು, ನಾವೇ ನಮ್ಮ ಸೌಕರ್ಯಕ್ಕಾಗಿ ಆಡಳಿತಾತ್ಮಕವಾಗಿ ನಾವು ಹೇಗಿರಬೇಕು, ಏನು ಮಾಡಿದ್ರೆ ಚೆಂದ, ಏನು ಮಾಡಬಾರ್ದು, ಈ ಬೇಕು ಬೇಡಿಗಳು ಯಾವುವು, ಹಾಗಿದ್ದಾಗ ಸಮಾಜದ ಸ್ವಾಸ್ಥ್ಯ ಹೇಗೆ ಪಡ್ಕೊಳ್ಬೋದು ಮತ್ತು ಹೇಗೆ ಸಮಾಜವನ್ನು ಉದ್ಧಾರ ಮಾಡಬೇಕು, ಈ ಎಲ್ಲದಕ್ಕೂ ನಮಗೆ ಬೇಕಾಗಿರೋದು ಕಾನೂನು. ಅದೊಂದು ನಿಯಮಾವಳಿಗಳನ್ನು ನಾವೇನು ಮಾಡಿಕೊಂಡಿದ್ದೇವೆ ಅದರ ಸಂಬದ್ಧವಾದ ಕ್ರಮಬದ್ಧವಾದ ಜೋಡಿಸಿ ಇಟ್ಟಿರುವಿಕೆ ಇದೆಯಲ್ಲ, ಅದನ್ನು ನಾವು ಕಾನೂನು ಅಂತ ಕರಿತೇವೆ. ಈ ಕಾನೂನು ಏನನ್ನೆಲ್ಲ ಹೇಳುತ್ತೆ ಅಂತ ಗೊತ್ತಾದಾಗ ಮಾತ್ರವೇ ಮನುಷ್ಯ ಏನನ್ನು ಮಾಡಬಾರದು ಅನ್ನೋದು ಸಹ ಅವನಿಗೆ ಗೊತ್ತಾಗುತ್ತೆ. ಏನನ್ನು ಮಾಡಬಾರದು, ನಾವು ಒಬ್ಬ ಸತ್ಪ್ರಜೆ ಆಗಬೇಕು, ಒಬ್ಬ ನಾಗರಿಕನಾಗಬೇಕು. ಆ ನಾಗರಿಕ ಸನದಲ್ಲಿ ಏನಿದೆ, ಯಾರನ್ನು ನಾಗರಿಕ ಅಂತ ಕರೀತಾನೆ ಅನ್ನೋ ವ್ಯಾಖ್ಯಾನಕ್ಕೆ ಸನದುಗಳನ್ನ ಓದ್ಕೋಬೇಕು ನೀವು. ಆ ಸನದು ಅಂದರೆ ಏನು, ನಾಗರಿಕ ಅಂತ ಅನ್ಸ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು ಅವನಿಗೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಕೆಲವು ಅರ್ಹತೆಗಳ ಬಗ್ಗೆ ಇದೆ. ನಮ್ಮಲ್ಲಿ ಕಾನೂನಿನಲ್ಲಿ ನಮಗೆ ಪ್ರತಿರಕ್ಷೆಗಳ ಬಗ್ಗೆ ಮಾತಾಡ್ತೇವೆ, ನಾವು ವಾದ ಪ್ರತಿವಾದಗಳ ಬಗ್ಗೆ ಮಾತಾಡ್ತೀವಿ. ಯಾವುದ್ರ ಕುರಿತಾಗಿ ನಾವು ವಾದ ಮಂಡನೆ ಮಾಡ್ತೀವಿ, ಯಾವುದನ್ನು ವ್ಯಾಜ್ಯ ಅಂತ ಕರಿತೇವೆ, ಯಾವುದನ್ನು ಕರಾರು ಅಂತ ಕರಿತೇವೆ, ಯಾವ ಕರಾರು ಯಾವೆಲ್ಲ ಏನೆಲ್ಲ ಒಳಗೊಂಡಿರ್ತದೆ. ಆಮೇಲೆ ಬಾಹಿರ ಕೆಲಸಗಳನ್ನು ಮಾಡಬೇಕಾದಾಗ ಅದು ಬಾಹಿರ ಅಂತ ಕರ್ಸ್ಕೊಳ್ಬೇಕಾದಾಗ ಏನೆಲ್ಲ ಆಗಿರಬೇಕು, ಇವೆಲ್ಲದರ ಜ್ಞಾನವನ್ನು ಆವಾಹಿಸ್ಕೊಳ್ಳೋಕ್ಕೋಸ್ಕರವೇ ಕಾನೂನು ಶಾಸ್ತ್ರದ ಅಧ್ಯಯನ ಮಾಡ್ತಕ್ಕದ್ದು. ಕೇವಲ ನ್ಯಾಯಾಧೀಶನೋ ವಕೀಲನೋ ಆಗ್ತಾನೆ ಅನ್ನೋ ಕಾರಣಕ್ಕಾಗಿ ನಾವು ಯಾವುದೇ ಶಾಸ್ತ್ರವನ್ನು ಅಂದರೆ ಕಾನೂನು ಶಾಸ್ತ್ರವನ್ನು ಮಾಡಬಾರ್ದು. ಅದು ಇನ್ಯಾವ ಶಾಸ್ತ್ರಕ್ಕೂ ಅನ್ವಯ ಆಗುವಂಥ ಸಿದ್ಧಾಂತ ಇದು. ಯಾವುದನ್ನೇ ನೀವು ಕಲಿಕೆ ಅಂತ ಹೋದಾಗ ಮೊದಲು ಅದು ನಮ್ಮ ಬದುಕಿಗೆ ಎಷ್ಟು ಅನ್ವಯ ಆಗುತ್ತೆ ಅಂತ ಆನ್ವಯಿಕ ಸತ್ಯಗಳ ಹುಡುಕಾಟದಲ್ಲಿ ನಾನು ಕಾನೂನು ಶಾಸ್ತ್ರದ ಅಧ್ಯಯನಕ್ಕೆ ತೊಡಕೊಂಡದ್ದು. ನೋಡಿ, ಒಂದು ತೊಡಕೊಂಡಿರೋದಕ್ಕೆ ಇಷ್ಟೆಲ್ಲ ನಿಮಗೆ ವಿವರಣೆ ಕೊಡಬೇಕು ಅಂತಂದರೆ ಮುಂದಿನ ಏನಾಯಿತು ಅಂತ ಹೇಳ್ಬೋದು. ಆನಂತರ ಇರುವಂಥದ್ದು ನಮ್ಮ ಬದುಕಿಗೆ ಎಷ್ಟು ಅದು ಹತ್ತಿರವಿದೆ, ಅದು ಅನ್ವಯಿಕವಿದೆಯೇ, ನಾವು ಕಲಿತದ್ದೆಲ್ಲವೂ ನಿಜವಾಗಿಯೂ ಸಫಲವಾಗ್ತಾ ಇದೆಯೇ, ಅಥವಾ ನಾವು ಕಲಿತದ್ದು ನಮಗೆ ಶ್ರೇಯಸ್ಸನ್ನು ಅಥವಾ ಉದರಂಭರಣಕ್ಕಾಗಿಯೇ ಶಾಸ್ತ್ರಾಧ್ಯಯನ ಮಾಡ್ತೀನಿ, ಸಾಕಾಗೋದಿಲ್ಲ. ಉದರಂಭರಣ ಒಂದು ಕಡೆ ಹೌದು, ಹಸಿದ ಹೊಟ್ಟೆಯಲ್ಲಿ ಏನನ್ನೂ ಮಾಡಲಾಗದು. ಆದರೆ ಹೊಟ್ಟೆ ತುಂಬಿಸಿಕೊಳ್ಳೋಕ್ಕಾಗಿಯೇ ಶಾಸ್ತ್ರವೇ, ಇದನ್ನು ನೋಡಬೇಕು. ಹಾಗಾದರೆ ಶಾಸ್ತ್ರ ಅಂದರೆ ಏನು, ಪೃಥಕ್ಕರಣಕ್ಕೆ ಒಳಗಾಗದ್ದು ಅಂತ. ಯಾವುದು ಪೃಥಕ್ಕರಣಗೊಂಡು ಸರ್ವಸಮ್ಮತವಾಗಿ ಹೌದು ಇದು ನಾವು ಎಲ್ಲರೂ ಒಪ್ಪಿಕೊಳ್ಬಹುದು ಅನ್ನೋದಿತ್ತು, ಅದನ್ನು ನಾವು ಶಾಸ್ತ್ರ ಅಂತ ಕರಿತೀವಿ. ಕಾನೂನು ಒಂದು ಶಾಸ್ತ್ರ. ನಾವೇನು ಮಾಡ್ಕೊಂಡಿದ್ದೇವೆ ಅದರ ಅನೇಕ ತಿದ್ದುಪಡಿ ಬದಲಾವಣೆಗಳು ಆಗ್ತಲೇ ಇರ್ತವೆ. ನಿರಂತರವಾಗಿ ಸಮಾಜ ಬದಲಾದ ಹಾಗೆ ಪರಿವರ್ತನೆ ಜಗದ ನಿಯಮ ಅನ್ನೋ ಹಾಗೆ ಪರಿವರ್ತನೆ ಭಾಳ ಮುಖ್ಯ. ಪರಿವರ್ತನೆಯಲ್ಲಿ ವರ್ತನೆಯೂ ಇದೆ, ಸದ್ವರ್ತನೆ ಆಗಬೇಕು. ಆ ಸದ್ವರ್ತನೆಯ ನಿಯಂತ್ರಣಕ್ಕಾಗಿ ನಾವು ಕಾನೂನನ್ನು, ಇದು ಸದ್ವರ್ತನೆ ಅಂದರೆ ಯಾವುದು, ಪರಿವರ್ತನೆಗೆ ಇದು ಹೇಗೆ ಸಹಕಾರಿ, ಇದನ್ನು ಯೋಚನೆ ಮಾಡ್ತಾ ಕಾನೂನನ್ನು ಹೊಕ್ಕು ಬಳಸಿ ಏನಿವೆ ಅಂತೆಲ್ಲ ನೋಡಿದ್ದಾಯಿತು.
ಅನೇಕ ಸಂಗತಿಗಳು ಇಷ್ಟವೂ ಆದವು, ಬಹಳ ಸರಿ ಇದೆಯಲ್ಲಪ್ಪ, ಸಂಬದ್ಧ ಅದನ್ನು ಆ ಕಾಲಕ್ಕೆ ಹೇಳಿದ್ದಾರಲ್ಲ, 18ನೇ ಶತಮಾನ 19ನೇ ಶತಮಾನದ ಇನ್ನೂ ಅನೇಕ ಸಂಹಿತೆಗಳನ್ನು, ಅನೇಕ ನಿಯಮವನ್ನು, ನಿಬಂಧನೆಗಳನ್ನು ಈಗಲೂ ಪಾಲಿಸ್ತಾ ಇದ್ದೇವೆ ಅನ್ನೋದು ಸಹ ನನಗೆ ಸೋಜಿಗ ಅಂತ ಅನ್ನಿಸ್ತು. ಈಗಲೂ ಮುಂದುವರಿಸ್ತಾ ಇದ್ದೇವೆ. ಈಗ ಅನೇಕ ಅದರಲ್ಲಿ ಬದಲಾವಣೆ ತರೋದಕ್ಕೆ ಪ್ರಯತ್ನವೂ ಮಾಡ್ತಿದ್ದೇವೆ. ಪ್ರಯತ್ನಶೀಲರು ನಾವೆಲ್ಲರೂ ಯಾವಾಗಲೂ ನಾವು ಹಾಗೆ ಪ್ರಯತ್ನಶೀಲರ ಜೊತೆಗೆ ನಾವು ಆಶಾವಾದಿಗಳು. ಹೌದು, ಒಳ್ಳೆಯದಾಗುತ್ತೆ, ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗುವ ನಿಟ್ಟಿನಲ್ಲಿ ನಮ್ಮ ಕೊಡುಗೈ ಆಗಿ ಇರಬೇಕಾಗಿದೆ. ಕೊಡುಗೆ ಅಂದ ತಕ್ಷಣ ನಾನು ಕೊಡೋ ಒಂದು 5 ರೂಪಾಯಿ ಕೊಟ್ಟು ಕೊಡುಗೆ ಕೊಟ್ಟೆ, ಅದು ರಸೀದಿ ಕೊಡಿ ಅಲ್ಲ. ಅದು ನಾನು ಕೊಡುಗೆ ಅಂದರೆ ಏನನ್ನ ಕೊಡ್ತೀನಿ ಅದು ನನಗೂ ಗೊತ್ತಿರಬೇಕು, ಮನವರಿಕೆ ಆಗಿರಬೇಕು, ಮನದಟ್ಟಾಗಿರಬೇಕು. ಈ ಸಮಾಜದಲ್ಲಿ ಸಮಾಜ ಕಟ್ಟೋದಕ್ಕೆ ನಾವು ಕೇವಲ ದೊಡ್ಡ ದೊಡ್ಡ ಪದಗಳು ಬಳಕೆ ಮಾಡ್ತೇವೆ, ಆದರೆ ಅದರ ಒಳ ಅರ್ಥಗಳನ್ನು ಹಿಡಿಯೋದೇ ಇಲ್ಲ. ಪ್ರತಿ ಪದಕ್ಕೆ ನಾನಾ ಅರ್ಥ, ಗೂಢಾರ್ಥದಿಂದ ಹಿಡಿದು ಲಕ್ಷ್ಯಾರ್ಥ, ವಿಶಿಷ್ಟಾರ್ಥ, ವಿಶಾಲಾರ್ಥ, ವಿಶೇಷಾರ್ಥ, ಸಂಚಿತಾರ್ಥ, ಮತಿತಾರ್ಥ, ವ್ಯಂಗ್ಯಾರ್ಥ, ಶಬ್ದಾರ್ಥ, ಪದಾರ್ಥ, ಅನೇಕ ಅರ್ಥಗಳು. ಆ ಎಲ್ಲ ಅರ್ಥಗಳೊಟ್ಟಿಗೆ ನಾವು ಇದನ್ನು ಸ್ವೀಕಾರ ಮಾಡಿದಾಗ ಮಾತ್ರವೇ ಪದವೊಂದಕ್ಕೆ. ಹಾಗೆ ಕಾನೂನಲ್ಲಿ ನಿಮಗೆ ಆ ಥರದ್ದೊಂದು ನಮ್ಮ ಮೊದಲಿದ್ದಂಥ ಸೀತಾ ಅಂತಿದ್ದು ಸಪ್ರೆಷನ್ ಆಫ್ ಇಮ್ಮಾರಲ್ ಟ್ರಾಫಿಕ್ ಆ್ಯಕ್ಟ್ ಅಂತ ಇತ್ತು. ಆಮೇಲೆ ಪೀತಾ ಅಂದರೆ ಪ್ರಿವೆನ್ಷನ್ ಅಂತ ಹೇಳಿದ್ರು ಅವರು, ಪ್ರಿವೆನ್ಷನ್ ಆಫ್ ಇಮ್ಮಾರಲ್ ಟ್ರಾಫಿಕ್ ಆ್ಯಕ್ಟ್. ನಿರಂತರವಾಗಿ ಆಗ್ತಿರುವಂಥ ಬದಲಾವಣೆಗಳಿವೆಲ್ಲ, ಆ ಎಲ್ಲ ಬದಲಾವಣೆಗಳನ್ನು ಕಾನೂನು ನಮಗೆ ಬೋಧಿಸಿ ನಿಮ್ಮ ಬದುಕನ್ನು ಹಸನಾಗಿಸ್ಕೊಳ್ಳಿ, ಚೆನ್ನಾಗಿ ಮಾಡಿ ಅಂತ ಹೇಳುತ್ತೆ. ಅಂಥ ಕಾನೂನನ್ನು ಅಧ್ಯಯನಕ್ಕೆ ಅಂತ ನಾನು ತೊಡಗಿದ ನಿಜ. ತೊಡಗಿ ಆನಂತರ ಹೌದು, ಇದಕ್ಕಿಂತಲೂ ದೊಡ್ಡ ಸಂವಹನವನ್ನು ನನ್ನ ಕಲಾಕ್ಷೇತ್ರದಲ್ಲಿ ನಾನು ಮಾಡಬೇಕಿದೆ ಅಂತ ಅನ್ನಿಸಿ ಈ ಕಡೆಗೆ ಬಂದದ್ದು, ರಂಗಭೂಮಿಯನ್ನು ಆತುಕೊಂಡದ್ದು, ರಂಗಭೂಮಿ ಮುಖಾಂತರ ಅನೇಕ ಔನ್ನತ್ಯವನ್ನು, ಅನೇಕ ಬೆರಗುಗಳನ್ನು, ವಿಸ್ಮಯಗಳನ್ನು ಕಂಡದ್ದು. ಹಾಗೆ ಕಂಡದ್ದು ಕೊನೆಗೆ ನಮಗೆ ಹೇಗೆ ದಕ್ಕಿತು, ಇತರರಿಗೆ ಹೇಗೆ ದಾಟಿಸಿದೆ, ಇವೆಲ್ಲ ಸಂಗತಿಗಳನ್ನ ಇಟ್ಟುಕೊಂಡು ಇಷ್ಟು ದೂರ ಪ್ರಯಾಣ ಸಾಗಿದೆ. ಸರ್, ನೀವು ಹೇಳಿದರೆ ನಾನು ಕಾನೂನು ಕ್ಷೇತ್ರಕ್ಕೆ ಬಂದೆ, ಆಮೇಲೆ ಈಗ ರಂಗಭೂಮಿಯಲ್ಲಿ ಕಲಾವಿದನಾಗಿ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು ಅಂತ ಅನ್ನಿಸ್ತು ಅಂತ. ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಸಂವಹನದ, ಹೌದು, ನಾನು ಅದನ್ನೇ ಹೇಳಿದೆ ನಿಮಗೆ. ಸಂವಹನದ್ದು ಹೇಳಿದೆ, ಸಂವಹನದ ಕೊರತೆ ಅಂತ ಅನ್ನಿಸಿದಾಗ ನಿಮಗೆ ಈ ಕಲಾ ಮಾಧ್ಯಮ ಹೆಚ್ಚು ಸಹಾಯ ಮಾಡುತ್ತೆ. ಅನೇಕ ಪಾತ್ರಗಳನ್ನು ಅಥವಾ ನೋಟಕರ ಮುಖಾಂತರ ಅಥವಾ ನಿಮ್ಮ ಬದುಕಿನ ಸುತ್ತಮುತ್ತ ಸಿಗುವಂಥ ಪ್ರಸಂಗಗಳು, ಸನ್ನಿವೇಶಗಳು ಅವೆಲ್ಲವೂ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇರುತ್ತೆ. ಅವುಗಳು ನೀವು ಆವಹಿಸ್ಕೊಳ್ತೀರಿ. ಅವುಗಳನ್ನು ಗಮನಿಸ್ಕೊಂಡು ಇದು ಹೀಗಾಗಬೇಕಾಗಿತ್ತು, ಹೀಗೆ ಆಗಬಾರ್ದಾಗಿತ್ತು ಅನ್ನೋ ಎಲ್ಲ ನಿಮ್ಮ ನಿರ್ಣಯ ನಿಶ್ಚಯಗಳಿವೆಲ್ಲ ಅವು ನಿಮ್ಮನ್ನು ಸಂವಹನಕ್ಕೆ ಎಡೆ ಮಾಡಿಕೊಡುತ್ತೆ. ಅಂದರೆ ಏನನ್ನ ಹೇಳಬೇಕು, ಎಲ್ಲರೂ ಅನೇಕ ಮಾಧ್ಯಮಗಳನ್ನು ಸಂವಹನದ ಮಾಧ್ಯಮವಾಗಿ ಬಳಸ್ಕೊಳ್ತಾರೆ. ತಮ್ಮ ವಿಚಾರಧಾರೆಯನ್ನು ಇತರರಿಗೆ ಶ್ರುತಪಡಿಸಬೇಕು, ಹೇಳಬೇಕು ಅಂತಂದಾಗ ಒಂದು ಮಾಧ್ಯಮ ಬೇಕಾಗುತ್ತೆ. ಈ ಹೀಗೆ ಭಾಷೆ ಒಂದು ಮಾಧ್ಯಮ. ವಾಗೀಂದ್ರಿಯ ಜನ್ಯ ಅರ್ಥವಾಹಕ ಧ್ವನಿ ವ್ಯವಸ್ಥೆ ಭಾಷೆ. ನನಗೂ ನಿಮಗೂ ಒಪ್ಪಿತವಾದ್ದು, ನಮ್ಮಿಬ್ಬರಿಗೂ ಪರಿಚಿತವಾದ್ದು, ಈ ಪದಕ್ಕೆ ಇದೇ ಅರ್ಥ ಅಂತ ಗೊತ್ತಿದ್ದಾಗ ಮಾತ್ರವೇ ಸಂವಹನ, ಈ ಭಾಷೆ ಇದೆಯಲ್ಲ ಅದು ಸಾಧಿತವಾಗುತ್ತೆ. ಇಲ್ಲಾಂದರೆ ಈ ಭಾಷೆಯೂ ಸಾಧಿತವಾಗುವುದಿಲ್ಲ. ಹಾಗಾಗಿ ಸಂವಹನ ಮಾಧ್ಯಮ ಆಗಿ ನನಗೆ ಈ ರಂಗಭೂಮಿ ಕೈ ಹಿಡಿದು ನಡೆಸ್ತು. ಅದರ ಮುಖಾಂತರ ಅನೇಕ ಜನರಿಗೆ ಏಕಕಾಲಕ್ಕೆ ತುಂಬ ಸತ್ಪಾತ್ರವನ್ನು, ತುಂಬ ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ವಿಚಾರಗಳನ್ನು ಹೇಳ್ಕೊಳ್ಬೋದು ಅಂತ ಅನ್ನಿಸ್ತು. ಮಿಕ್ಕೆಲ್ಲ ವಿಭಾಗಗಳಲ್ಲಿ ಅದರ ಕೊರತೆ ಎದ್ದು ಕಾಣಿಸ್ತು, ಸಾಧ್ಯವಾಗೋಲ್ಲ ಇಲ್ಲಿ ಅಂತ ಅನ್ನಿಸ್ತು. ಹಾಗಾಗಿ ನನ್ನ ಮನೋವೃತ್ತಿಗೆ, ನನ್ನ ಇತಿಮಿತಿಯಲ್ಲಿ ನನ್ನ ಮನೋವೃತ್ತಿಗೆ, ನನಗೆ ನನ್ನ ಇಂಗಿತ ಜ್ಞಾನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಅದು ದಕ್ತು ಅನ್ನೋ ಕಾರಣಕ್ಕಾಗಿ ರಂಗಭೂಮಿಯನ್ನು ಆತ್ಕೊಳ್ಳಾಯಿತು. ಅದರ ವಿಸ್ತರಣೆಯಾಗಿ ಮತ್ತೆ ಕೆಲವು ಕಿರಿ ತೆರೆಗಳು, ಅವೆಲ್ಲ ಕಿರಿಕಿರಿ ಕೊಡುವಂಥವು, ಕಿರಿಕಿರಿ ಮಾಡದಂಥವು, ಅವೆಲ್ಲವುಗಳಿಗೂ ನಾವು ಇಂಬು ಕೊಡ್ತಾ ಹೋಗ್ತಾ ಕೊನೆಗೆ ನಮಗೆ ಒಂದು ಕೊಂಬು ನೀವೆಲ್ಲ ಕೊಟ್ಟು ಇಲ್ಲಿವರೆಗೆ ಕರೆಸಿ ಪಾಂಚಜನ್ಯದ ಶಂಖವನ್ನು ಇದನ್ನು ಊದಿಸೋಕೆ ಇಷ್ಟು ಅವಕಾಶವಾಗಿದೆ ಅನ್ನೋದೇ ಇದು ವಿಶೇಷ. ಕೊನೆಯದಾಗಿ ಒಂದು ಪ್ರಶ್ನೆ ಸರ್, ತಾವುಗಳು 8ರಿಂದ ಹೆಚ್ಚಿಗೆ ಈ ರಂಗಭೂಮಿ ಕಲಾವಿದ ಫೀಲ್ಡಲ್ಲಿ ನಾವು ಕೇಳಪಟ್ಟ ಹಾಗೆ ನಿರ್ದೇಶನವನ್ನು ಮಾಡಿದ್ದೀರಿ ಅಂತ ಹೇಳುವಂಥದ್ದು ನಮಗೆ, ನಿಮಗೆ, ಶ್ರೋತೃಗಳಿಗೆ ಎಲ್ರಿಗೂ ಗೊತ್ತಿದೆ. ಅದರ ಬಗ್ಗೆ ನಿಮ್ಮ ಅನುಭವ ಹೇಳ್ಬೋದಾ ಸರ್? ನಟಿಸ್ತಾ ನಾವು ಬಯಸಿದ ಸರಕನ್ನು ಅಥವಾ ಅಡಕವನ್ನು ತಲುಪಿಸೋಕೆ, ದಾಟಿಸೋಕೆ ಸಾಧ್ಯವಾಗಲ್ಲ ಅಂದಾಗ ಮನುಷ್ಯ ಏನು ಮಾಡಿದ್ರೆ ಸ್ವತಃ ಯಾರೋ ತಿನ್ನೋದು ನೋಡ್ತಿರ್ತಾರೆ, ಇವ್ರಿಗೆ ಹಸುವಾದಾಗ ತಾವು ತಿನ್ನಬೇಕು ಅಂತ ಅನ್ನಿಸಿ ಕೊನೆಗೆ ನಿರ್ದೇಶನ ಕೇಳಿದು ಬಿಡ್ತಾರೆ. ಈ ಥರ ಸಂವಹನಕ್ಕಾಗಿ ಆಯ್ದುಕೊಂಡ ಈ ಮಾಧ್ಯಮ ಇದೆಯಲ್ಲ, ಇದರ ಮುಖಾಂತರ ಚಿತ್ರಗಳನ್ನು ಮಾಡಿಕೊಟ್ಟದ್ದು. ಹೌದು, ಅದರಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಸುಮಾರು ಒಂದು 30 ವರ್ಷಗಳ ಹಿಂದೆ ಕೇವಲ ಕರ್ನಾಟಕ ನೆಲದಲ್ಲಿ ಒಂದು 2-3 ಚಿತ್ರಗಳನ್ನು ಇಡೀ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಹಾಗೆ ನೋಡ್ಕೊಂಡು 10ರಿಂದ 15 ಸಂಸ್ಕೃತ ಚಿತ್ರಗಳು ಅಷ್ಟೇ ಬಂದಿರುವಂಥದ್ದು. ಅದ್ರ ಮೇಲೆ ಯಾರೂ ಮಾಡಿಲ್ಲ. ಸಂಸ್ಕೃತ ಈ ನೆಲದ ಸೊಬಗು ಸೊಗಡನ್ನು ಮತ್ತು ಇಡೀ ಜಗತ್ತಿನ ಅಷ್ಟೂ ಭಾಷೆಗಳಿಗೆ ತಾಯಿ ಬೇರು ಅನ್ನೋದು ಎಲ್ಲರಿಗೂ ಬಲ್ಲರು. ಅದರಲ್ಲಿ ಅನೇಕರು ದ್ವೇಷಿಸ್ತಾರೆ, ದ್ವೇಷದ ಮಾತುಗಳನ್ನು ಆಡ್ತಾರೆ. ನೀವು ಏನು ಹೇಳಿದ್ರು ಭಾಷಾಶಾಸ್ತ್ರಜ್ಞರು ಅಂತಿಮವಾಗಿ ಹೇಳುವಂಥದ್ದು ಯಾವುದಾದ್ರು ಒಂದು ಆಕರ, ಒಂದು ಮೂಲ ಅಂತ ಯಾವುದಕ್ಕಾರು ಇರಲೇಬೇಕು. ಆ ಥರದ ಮೂಲ ಮತ್ತು ಆಕರ ಸಂಸ್ಕೃತ. ಇದನ್ನು ನೀವು ತೆಗೆದುಹಾಕೋಕ್ಕೆ ಸಾಧ್ಯವೇ ಇಲ್ಲ. ನಾವು ಎಷ್ಟೇ ಭಾಷೆಯನ್ನು ಅಥವಾ ಅದರಲ್ಲಿರುವಂಥ ಸಾಮಗ್ರಿಯನ್ನು, ಸರಕನ್ನು, ಅಡಕವನ್ನು ದ್ವೇಷಿಸಿದರೂ ಅಂತಿಮವಾಗಿ ಸತ್ಯ ಮರೆಮಾಚೋಕ್ಕಾಗೋಲ್ಲ. ಅದು ಸಂಸ್ಕೃತದಲ್ಲಿ ಆಗಬೇಕು. ನಮ್ಮ ನೆಲದಲ್ಲಿ ಅದು ತುಂಬ
ವಿಪುಲವಾದಂಥ ಅವಕಾಶವಿದೆ ಅಂತ ನಮಗನ್ನಿಸಿ ಅಂಥ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಏಕಚಕ್ರಂ ಅಂತ ಮಹೋಮೋಪಾಧ್ಯಾಯ ವಿದ್ವಾನ್ ರಂಗನಾಥ್ ಶರ್ಮರು ಬರೆದಂಥ ಒಂದು ಕೃತಿ ಅದನ್ನು ಸಂಪೂರ್ಣ ಸಂಸ್ಕೃತ ಅದನ್ನು ಕನ್ನಡ ಮತ್ತು ಸಂಸ್ಕೃತ ಏಕಕಾಲಕ್ಕೆ ಅದನ್ನು ಮಾಡಲಾಯಿತು. ಪ್ರಪಾತ ಅಂತ ಬೌದ್ಧಿಕ ಅಧಪಾತ ಅಂತ ಹೇಳಿ ನಮ್ಮ ಪಾರಂಪರಿಕ ಜ್ಞಾನ ಮತ್ತು ನಮ್ಮಲ್ಲಿ ಸಾಮಾನ್ಯವಾಗಿ ಜನ ಹೇಳ್ಬಿಡೋದೇನು ಅಂತಂದರೆ ವಿಮಾನ ಕಂಡಿಡಿದವರು ಯಾರು ಅಂತ ಹೇಳಿದ ಕೂಡ ರೈಟ್ ಸಹೋದರರು ಅಂತ ಹೇಳ್ತೀವಿ. ಅದಕ್ಕೂ ಮುಂಚೆ ನಮ್ಮ ರಾಮಾಯಣದಲ್ಲೇ ಸಿಗ್ಬೋದಾದ ಈ ಉಲ್ಲೇಖಗಳು ಅವೆಲ್ಲ ಇದೆಯಲ್ಲ, ಪುಷ್ಪಕ ವಿಮಾನ ಇತ್ಯಾದಿಗಳು. ಕೇವಲ ನೀವು ಕಟ್ಟುಕತೆ ಅಂತ ಹೇಳ್ತೀರಿ, ಪುಷ್ಪಕ ವಿಮಾನ ಅಕಸ್ಮಾತ್ ಆ ಥರದೊಂದು ಮಾದರಿ ಇಲ್ಲ ಅಂತಂದರೆ ಉಲ್ಲೇಖ ಹೇಗಾಗ್ತಿತ್ತು ಅನ್ನೋದು ಪ್ರಶ್ನೆ. ಅದನ್ನು ಜಾಡ್ ಹಿಡ್ಕೊಂಡು ಹೋದಾಗ ನಮಗೆ ಗೊತ್ತಾಗುವಂಥದ್ದು 5,000 ವರ್ಷಗಳಿಗೂ ಮಿಗಿಲಾದಂಥ ನಮ್ಮ ನೆಲದಲ್ಲಿ ಭಾರದ್ವಾಜ ಮುನಿಕೃತ ವೈಮಾನಿಕ ಶಾಸ್ತ್ರವೇ ಇದೆ. ಅದೊಂದು ಶಾಸ್ತ್ರ ಅದು. ಅದರಲ್ಲಿ ಅತಿ ಪ್ರಕರಣಗಳಲ್ಲಿ ಹೇಗೆ ವೈಮಾಂತರಿಕ್ಷ ನೌಕೆಗಳನ್ನು ಮಾಡುವಂಥದ್ದು, ಇವೆಲ್ಲದನ್ನು ಸಮಕಾಲೀನರು ಹೇಗೆ ತೊಗೊಂಡಿದ್ದಾರೆ, ವಿಜ್ಞಾನ ಹೇಗೆ ಪರಿಗ್ರಹಿಸಿದೆ, ಇವೆಲ್ಲವನ್ನ ಒಂದು ವಿಸ್ತಾರವಾಗಿ ಚರ್ಚೆ ಮಾಡುವಂಥ ಒಂದು ಪ್ರಪಾತ ಅನ್ನೋ ಚಿತ್ರವನ್ನು ಮಾಡಿದ್ವಿ. ಇನ್ನು ಮಕ್ಕಳು ಅವರು ಭವಿತವ್ಯದ ಪ್ರಜೆಗಳು ಅಂತ ಹೇಳ್ತಾರೆ. ಆದರೆ ಹುಟ್ಟಿದಾರಭ್ಯ ಮಕ್ಕಳು ಪ್ರಜೆಗಳು, ಆ ದೇಶದ ಪ್ರಜೆಗಳೇ ಆಗಿರ್ತಾರೆ. ನಾವೆಲ್ಲ ತಪ್ಪು ಪ್ರಯೋಗ ಮಾಡ್ತೀವಿ. ಮುಂದಿನ ದೇಶದ ಮುಂದಿನ ಪ್ರಜೆಗಳೇ ಅಂತಾರೆ. ಅಂದರೆ ಹಿಂದಿನ ಪ್ರಜೆಗಳೇ ಯಾರಾಗಾದರೆ ಅವ್ರು ಹುಟ್ಟಿದಾರಭ್ಯ ಆ ಮಗು ಒಂದು ದೇಶದ ಪ್ರಜೆಯಾಗಿರ್ತಾನೆ ಅನ್ನೋದನ್ನೇ ಮರೆತು ಬಿಡ್ತೇವೆ. ವಿವೇಕ ರಹಿತರು ನಾವು. ಈ ಸಂದಿಗ್ಧ ಅಂದರೆ ಎಳೆಯ ಮನ ದಗ್ಧ ಅಂತ ನಮ್ಮಲ್ಲಿ 139 ರಾಷ್ಟ್ರಗಳು ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದೇವೆ, ಮಕ್ಕಳ ಹಕ್ಕುಗಳನ್ನು ನಾವು ಪಾಲಿಸ್ತೇವೆ ಅಂತ. ಆ 139 ರಾಷ್ಟ್ರಗಳು ಮಾಡಿಕೊಂಡ ಒಡಂಬಡಿಕೆಯನ್ನು ಭಾರತದಲ್ಲಿ ನಾವು ಹೇಗೆ ಮಾಡ್ತಾ ಇದ್ದೇವೆ, ಭಾರತವೂ ಅದಕ್ಕೊಂದಿದೆ, ಅದರಲ್ಲಿ ಒಂದು ಭಾಗವಾಗಿ ಕೆಲಸ ಮಾಡ್ತಾ ಇದೆ. ನಾವು ಇಷ್ಟರ ಮಟ್ಟಿಗೆ ಮಾಡ್ತಿದ್ವಿ. ಮಕ್ಕಳ ನಿಜವಾದ ಹಕ್ಕುಗಳು ಏನು, ಆ ಮಕ್ಕಳು ಪಾಪ ಎಳೆಯರು, ಅವರು ಪ್ರತಿರೋಧ ಒಡ್ಡೋಲನ್ನು ಒಂದೇ ಕಾರಣಕ್ಕೋಸ್ಕರ ಹಿರಿಯರು ಅವ್ರ ಮೇಲೆ ಸವಾರಿ ಮಾಡ್ತಿದ್ದಾರೆಯೇ, ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಾಗಿ ಇದರ ಒಂದು ಪರಾಮರ್ಶೆಗಾಗಿ ಒಂದು ಚರ್ಚೆಗೋಸ್ಕರ ಅಂತ ಸಂದಿಗ್ಧ ಅಂತ ಒಂದು ಚಿತ್ರ ಮಾಡಲಾಯಿತು. ಅದಾದಮೇಲೆ ಏಕಚಕ್ರ ಕನ್ನಡ ಇದರಲ್ಲಿ ಮಾಡಲಾಯಿತು. ಇತ್ತೀಚೆಗೆ ಪದ್ಮಶ್ರೀ ಪುರಸ್ಕೃತ ಹಿರಿಯ ಸಾಹಿತಿ ಡಾಕ್ಟರ್ ದೊಡ್ಡರಂಗೇಗೌಡರು, ಆ ದೊಡ್ಡರಂಗೇಗೌಡರು ಬರೆದಂಥ 10 ಗೀತೆಗಳ ಗೀತಗುಚ್ಛ ಅದನ್ನು ನಾವು ಮಾವು ಬೇವು ಅಂತ ಈಗಲೂ ಸಿಗುತ್ತೆ ನಿಮಗೆ. ನೀವು ನಾವೆಲ್ಲ ಅಂಗೈ ಅರಮನೆ ನಮ್ಮದು. ಈಗ ಅದರಲ್ಲಿ ಮಾವು ಬೇವು ಅಂತ ಹೋಗಿ ಹಾಕಿದ ತಕ್ಷಣ ನಿಮಗೆ 10 ಹಾಡುಗಳು ಸಿಗುತ್ತವೆ. ಆ 10 ಹಾಡುಗಳಿಗೆ ಪ್ರಪ್ರಥಮ ಬಾರಿಗೆ ಕಥೆಯನ್ನು ಬರೆಯೋದು, ಅಂದರೆ ಹಾಡಿನ ಭಾವಾರ್ಥ ಏನಿದೆಯಲ್ಲ ಆ ಭಾವವನ್ನು ಹಿಡಿದು ಅದಕ್ಕೊಂದು ಕಥೆ ಬರ್ಕೊಂಡು ಪೂರ್ಣ 10 ಹಾಡುಗಳನ್ನು ಉಳ್ಳಂಥ ಒಂದು ಪ್ರಸ್ತುತಿ, ದೃಶ್ಯ ಪ್ರಸ್ತುತಿ, ಒಂದು ಚಿತ್ರವನ್ನಾಗಿ ನಾವು ಮಾವು ಬೇವು ಅಂತ ಇತ್ತೀಚೆಗೆ ಮಾಡಿದ್ವಿ. ಈಗ ಒಂದು ಹೊಸ ತತ್ರಾಪಿ ನಮ್ಮ ಪಾರಂಪರಿಕ, ಎಷ್ಟೋ ಜನರಿಗೆ ನಮ್ಮ ಪಾಣಿನಿ ಬೇಡ, ಪತಂಜಲಿ ಬೇಡ, ಸುಶ್ರುತ ಬೇಡ, ಚರಕರು ಬೇಡ, ಅಥವಾ ಆರ್ಯಭಟ ಬೇಡ, ಭಾಸ್ಕರಾಚಾರ್ಯ ಬೇಡ, ಲೀಲಾವತಿ ಬೇಡ, ಇವರು ಯಾರು ನಮ್ಮ ನೆಲದವರು, ಇಡೀ ಜಗತ್ತಿನ ವಿಜ್ಞಾನದ ವಲಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಅನ್ನೋದು ತುಂಬ ಜನರಿಗೆ ಗೊತ್ತಿಲ್ಲ. ಆ ಥರದ ಪಾರಂಪರಿಕ ಅಧ್ವರ್ಯರನ್ನು ಸಮಕಾಲೀನ ನೆಲೆಗಟ್ಟಿನಲ್ಲಿ ಚರ್ಚೆ ಮಾಡುವಂಥ ಒಂದು ಚಿತ್ರವನ್ನು ತತ್ರಾಪಿ ಅಂದರೆ ಅದರಲ್ಲಿಯೂ ಅನ್ನೋ ಹೇಳೋದ್ರಲ್ಲಿ ಕನ್ನಡ ಮತ್ತು ಸಂಸ್ಕೃತದಲ್ಲಿ ಮಾಡಲಿಕ್ಕೆ ಈಗ ನಮಗಿದೆ. ಇವೆಲ್ಲವೂ ಸದ್ಯ ಇಟ್ಟುಕೊಂಡಂಥ ಇಲ್ಲಿವರೆಗೂ ಮಾಡಿದಂಥ ಕ್ರಮಿಸಿದಂಥ ಹಾದಿ, ಅದಲ್ಲದೆ ಈಗ ಕ್ರಮಸಕ್ಕೆ ಇಟ್ಕೊಂಡಂಥ ಒಂದು ಯೋಜನೆ, ಇದಲ್ಲದೆ ರಾಷ್ಟ್ರಮಟ್ಟದಲ್ಲಿ ಮಾಡಿದಂಥ ಒಂದು 5 ರಾಷ್ಟ್ರಮಟ್ಟದ ಪ್ರಶಸ್ತಿಗಳೇನಿವೆ ಅಂಥದಕ್ಕೆ ಹೋಗಿ ಅದರ ಆ ಚಿತ್ರಗಳ ಭಾಗವಾಗಿಯೂ ಕೆಲಸ ಮಾಡಿದ್ದಾಯಿತು. ನಿಮಗೆ ಗೊತ್ತಿರೋ ಹಾಗೆ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಆಗಿರ್ಬೋದು, ಬೆಟ್ಟ ಜೀವ ಆಗಿರ್ಬೋದು, ನಮ್ಮ ಬೇರು ಆಗಿರ್ಬೋದು. ಅವರಿಗೆ ಬಹಳ ಮುಖ್ಯವಾಗಿ ಹೇಳಬೇಕಾದ್ರು ಪುತ್ತೂರಿನಲ್ಲಿ ನಿಂತು ಹೇಳಬೇಕಾದ ಮಾತಿರೋ ಅಂದರೆ ಒಂದು ತುಳು ಚಿತ್ರ ಮಾಡಲಾಯಿತು, ಗಗ್ಗರ ಅಂತ. ಅದು ರಾಷ್ಟ್ರ ಪ್ರಶಸ್ತಿ ಮನ್ನಣೆಯನ್ನು ಪಡೆಯಿತು. ಆ ಗಗ್ಗರಕ್ಕೂ ನಾನೇ ನಾಯಕನಾಗಿ ಕೆಲಸ ಮಾಡಿದೆ ಅನ್ನೋದನ್ನು ನಮ್ಮ ಶಿವಧ್ವಜರು ಇಲ್ಲಿಯವರೇ ಅದರ ನಿರ್ದೇಶಕರು ಆಗಿದ್ದರು. ಅದೆಲ್ಲವೂ ತುಂಬ ಶ್ರೇಯ ಅಂತ ಅನ್ನಿಸ್ತು. ಈ ನೆಲದ ಮಂದಿ, ಈ ನೆಲದ ಅಷ್ಟೂ ಸಂಸ್ಕೃತಿ ಇವೆಲ್ಲವನ್ನು ಗಮನಿಸಿದಾಗ ಬೆರಗಾಗಿ ನೋಡಿದ್ದಿದೆ. ಎಂಥ ಒಳ್ಳೆಯ ಹಾಗೆ ನೋಡಿಕೊಂಡ್ರೆ ಪಂಚದ್ರಾವಿಡ ಭಾಷೆಗಳಲ್ಲಿ ತುಳು ಪ್ರಧಾನ ಅಂತ ಇದೆ. ತುಂಬ ಜನರಿಗೆ ಗೊತ್ತಿಲ್ಲ ಇದು. ಪುಂಡೂರು ಪುಣಿಚಿತ್ತಾಯ ಅಂತ ನಮ್ಮಲ್ಲಿ ಇಲ್ಲೇ ಇದ್ದರು ಅವರು. ಅವಳು ತುಳು ನಿಘಂಟುವನ್ನೇ ರಚನೆ ಮಾಡಿ ಇದಕ್ಕೆ ಲಿಪಿ ಇತ್ತಪ್ಪ ಅಂತ ಮತ್ತೆ ಅದರ ಶೋಧ ಕೆಲಸ ಆಗಿದೆ. ಹೀಗೆ ಕನ್ನಡದ ಶೋಧವನ್ನು ಮುಂದೆ ಯಾರೋ ಒಂದಷ್ಟು ಶತಮಾನಗಳ ನಂತರ ಮಾಡದೇ ಹಾಗಾಗಬಾರ್ದು. ನಾವು ತುಳುನಾಡಿನವರೇ ತುಳು ಮತ್ತು ತುಳು ಲಿಪಿಯನ್ನು ಕಳ್ಕೊಂಡವರು ಈಗ ನಾವು ಹೇಗೆ ಉಪಭಾಷೆಯಾಗಿ ನಿಂತ್ಕೊಂಡಿದ್ದೇವೆ ನೋಡಿ ಅನ್ನೋದನ್ನು ಎಚ್ಚರಿಕೆಯಾಗಿ ಇಟ್ಟುಕೊಂಡು ಯಾವುದೇ ಭಾಷೆ, ಯಾವುದೇ ಸಂಸ್ಕೃತಿ, ಅವುಗಳ ಮೂಲ ಸ್ವರೂಪ, ಅವುಗಳನ್ನು ಹಾಗೆ ಅದರ ನವಿರು, ಅದರ ಸೊಬಗು, ಅದರ ಸೊಗಸು, ಅವುಗಳನ್ನು ಉಳಿಸ್ಕೊಳ್ಳದೆ ಹೋದಲ್ಲಿ ನಾವು ಕೇವಲ ಈ ಥರದ ಪಾಂಚಜನ್ಯದ ಮುಖಾಂತರ ಊದುವ ಶಂಖವೇನಿದೆಯಲ್ಲ ಅದರಲ್ಲಿ ಹೆಚ್ಚು ಜನರು ಅದನ್ನು, ಇದೊಂದು ಎಚ್ಚರಿಕೆ. ಇದು ಸಾಮಾನ್ಯವಾಗಿ ಪಾಂಚಜನ್ಯ ಊದೋದು ಯುದ್ಧ ಸಮರ ಸಾರೋಕ್ಕಾಗಿಯೂ ಹೌದು, ಕೊನೆಗೆ ಪಾಂಚಜನ್ಯ ಊದಾಗ ಜೊತೆಗೆ ಯುದ್ಧ ಈಗ ನಿಲ್ಲಿಸಬೇಕು, ನಿಲುಗಡೆ ಅನ್ನೋ ಕಾರಣಕ್ಕೂ ಆಗ್ಬೋದು. ಇದು ನಿಲುಗಡೆಯ ಮಾತಲ್ಲ, ಇದು ಪಾಂಚಜನ್ಯ ಊದುತ್ತಿರುವಂಥದ್ದು. ಇದು ಈ ಥರದೊಂದು ಸಾಂಸ್ಕೃತಿಕ ಸಮರ ಏನಿದೆಯಲ್ಲ ಅದರ ಮುಖಾಂತರ, ಸಮರ ಅಂತ ಹೇಳಿದ್ರೆ ಯಾರ ಮೇಲೆ ಯುದ್ಧ ಮಾಡೋದು ಅಂತಲ್ಲ, ಬೌದ್ಧಿಕ ಸಮರ ಇದು. ಇಂಥ ಬೌದ್ಧಿಕ ಸಾಮರಸ್ಯವನ್ನು ತರುವಂಥ ಸಮರ ಇದೆಯಲ್ಲ ಅವುಗಳನ್ನು ನಾವು ಹೆಚ್ಚೆಚ್ಚು ಮಾಡಬೇಕು ಅನ್ನೋದು ಅಪೇಕ್ಷೆ ಮತ್ತು ಆಗ್ರಹ. ನಿಮ್ಮ ಆಗ್ರಹಕ್ಕೆ ನಮ್ಮ ಶ್ರೋತೃಗಳು ಕೂಡ
ಒಟ್ಟಿಗೆ ನಿಲ್ತಾರೆ ಅಂತ ನಾನು ಒಂದು ಅವಶ್ಯ ನಿಲ್ತಾರೆ. ನನಗೆ ಭರವಸೆ ಇದೆ. ನನ್ನ ಈ ತಲೆಮಾರಿನ ಬಗ್ಗೆ ನನಗೆ ಎಷ್ಟು ಭರವಸೆ ಇದೆ ಅಂತ ಹೇಳಿದ್ರೆ, ನಾನು ಈ ವರಸೆಯನ್ನು ಕೇವಲ ಅವ್ರನ್ನ ಉತ್ತೇಜನಕ್ಕಾಗಿ ಉದ್ದೀಪನಕ್ಕಾಗಿ ಹೇಳೋ ಮಾತೇ ಅಲ್ಲ. ನಾನು ಗಮನಿಸಿದ್ದೇನೆ, ನಾನು ತುಂಬ ದೊಡ್ಡ ಪರ್ಯಟಕ, ಪ್ರವಾಸ ಮಾಡ್ತಲೇ ಇರ್ತೇನೆ. ನಿರಂತರ ಪ್ರವಾಸ ಮಾಡೋದ್ರ ಮುಖಾಂತರ ನಾನು ಕಂಡುಕೊಂಡ ಸತ್ಯ ಏನು ಅಂತ ಹೇಳಿದ್ರೆ, ಇಲ್ಲಿ ಧನಾತ್ಮಕ ಅಂಶಗಳೇ ಹೆಚ್ಚಿವೆ, ಸಕಾರಾತ್ಮಕ ಅಂಶಗಳೇ, ಅಂಥ ಮನಸ್ಸುಗಳೇ ಹೆಚ್ಚಿವೆ, ಮಿಡಿಯೋ ಮನಸ್ಸುಗಳು. ಅದಿಲ್ಲದೆ ನಾನೊಂದು ಕಾರ್ಯಕ್ರಮಕ್ಕಾಗಿ ಬಂದಾಗ 5 ಜನಕ್ಕೆ ಬನ್ನಿ ಮಾತಾಡಿ ಅಂತ ನೀವುಗಳು ಕರೀತಿರಲಿಲ್ಲ. 5 ಜನ ಶ್ರೋತೃ ಬಾಂಧವರಿಗೆ ನಾನು ಹೇಳಲೇಬೇಕು. 5 ಜನ ಸುಮ್ಮನೆ ಕೇವಲ ಕಾಲಹಾನಿಗೆ, ಕಾಲಹರಣಕ್ಕೆ, ಕಾಡ ಹರಟೆಗೆ ಅಂತ ಅಲ್ಲದೆ ನಾವಿಲ್ಲಿ ಬೌದ್ಧಿಕವಾದಂಥ ಸಂಗತಿಗಳನ್ನು ಕೂತು ಮಾತಾಡ್ತಿದ್ದೇವೆ ಅಂತಂದರೆ ಇದೆಲ್ಲವೂ ಭರವಸೆಯ ದ್ಯೋತಕವೇ. ಖಂಡಿತವಾಗ್ಲೂ ಸರ್. ನಿಮ್ಮ ಆಶೆ ಮತ್ತು ಆಶಯಗಳು ಇವೆಲ್ಲವೂ ಕೂಡ ನಮ್ಮಲ್ಲಿ, ನಮ್ಮ ಶ್ರೋತೃಗಳಲ್ಲೂ ಕೂಡ ಒಳಗೊಂಡು ಆ ನಿಟ್ಟಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರೋಣ ಅಂಥೇಳಿ ಹೇಳ್ತಾ, ಇಷ್ಟು ಹೊತ್ತು ನಮ್ಮ ಜೊತೆ ಸೃಜನಶೀಲ ಕಲೆ ಮತ್ತು ಸಂಸ್ಕೃತಿಗಳ ಮಹತ್ವದ ಕುರಿತು ತುಂಬ ತಿಳಿ ಹೇಳಿದ್ದೀರಾ. ನಿಮ್ಮ ತಿಳುವಳಿಕೆ ಅಂತ ಹೇಳುವಂಥದ್ದು ಅಗಾಧ ಅಂತೇಳಿ ನಾವುಗಳು ಕಂಡುಕೊಂಡ್ವಿ. ಅದಕ್ಕೆ ತುಂಬ ತುಂಬ ಧನ್ಯವಾದಗಳು ಸರ್. ಧನ್ಯವಾದ. ಶ್ರೋತೃ ಬಾಂಧವರಿಗೆ ಹೇಳಬೇಕಾದ ಕೊನೆಯ ಮಾತೇನೆಂದರೆ, ನೂರಾಸೆಯ ಹೆಗಲಿಗೇರಿಸಿ ನೆಡುವ ಹಾದಿ ನಮ್ಮದೇ. ನೂರಾಸೆಯ ಹೆಗಲಿಗೇರಿಸಿ ನೆಡುವ ಹಾದಿ ನಮ್ಮದೇ. ಬರುವ ದಿನಗಳ ಭರವಸೆಗಳ ಬೆಳೆವ ಹೊಣೆಯೂ ನಮ್ಮದೇ. ನಮಸ್ಕಾರ. ಇದುವರೆಗೆ ಪಾಂಚಜನ್ಯದ ವಿಶೇಷ ಸಂಚಿಕೆಯಲ್ಲಿ ಸಾಮಾಜಿಕ ಕಲೆ ಮತ್ತು ಸಂಸ್ಕೃತಿ ಈ ವಿಚಾರದಲ್ಲಿ ಖ್ಯಾತ ನಟ ಹಾಗೂ ನಿರ್ದೇಶಕ ಸುಚೇಂದ್ರ ಪ್ರಸಾದ್ ಅವರ ಸಂದರ್ಶನವನ್ನ ಕೇಳಿದಿರಿ.